ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನ್ ಗೊತ್ತಾ ವೀಕ್ಷಕರೇ, ಈ ಕಲೆ ಅನ್ನೋದೇ ಹಾಗೆ. ಋಣ ಅನ್ನೋದಿದ್ರೆ ಯಾರು ಎಲ್ಲಿ ಸೇರ್ಬೇಕು, ಏನ್ ಕೆಲ್ಸಗಳನ್ನ ಮಾಡ್ಬೇಕು ಅಂತ ಇರತ್ತೋ ಅದು ಹಾಗೆ ಆಗತ್ತೆ ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್. ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಾದ್ರೂ ಕೂಡ ನಮ್ಮ ಕನ್ನಡ ನೆಲದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅಂಡ್ ಶಾರ್ಟ್ ಮೂವಿಯಿಂದ ಇವರ ಹೆಸರು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಪರ್ಮನೆಂಟ್ ಆಗಿ ಪ್ರಿಂಟ್ ಆಗಿದೆ. ಸಮಾಜ ಸೇವೆ ಅಲ್ಲ, ಸಿನಿಮಾ ಅಲ್ಲ, ಓನ್ಲಿ ರಿಯಾಲಿಟಿ ಶೋಸ್, ಹಾಗೆ ಯಾವುದೇ ಒಂದು ಕಷ್ಟಗಳಾದ್ರೂ ಕೂಡ, ತೊಂದರೆಗಳಾದ್ರೂ ಕೂಡ ದನಿ ಎತ್ತುವಂತಹ ವ್ಯಕ್ತಿ. ಅಂಡ್ ಇವ್ರು ಮಾಡಿದಂತಹ ಒಂದು ಸೀರಿಯಲ್ ಅಬ್ಬಬ್ಬಾ ಎಷ್ಟು ಹವಾ ಕ್ರಿಯೇಟ್ ಮಾಡಿತ್ತು ಅಂದ್ರೆ ನಿಮ್ಮ ಎಲ್ರಿಗೂ ಕೂಡ ಗೊತ್ತು ಯಾರಿರ್ಬೋದು ಅಂತ. ನೀವೀಗ ಆಲ್ರೆಡಿ ತಲೆಯಲ್ಲಿ ಹುಳ ಬಿಟ್ಕೊಂಡಿರ್ತೀರ, ಗೆಸ್ ಕೂಡ ಮಾಡ್ತಾ ಇರ್ತೀರಾ. ಇವ್ರನ್ನ ಏನಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅನ್ನುವಂತಹ ಕನ್ಫ್ಯೂಷನ್ ನನಗೂ ಕೂಡ ಇದೆ. ಸೊ ಯಾರು ಅಂತ ಜಾಸ್ತಿ ಕಾಯ್ಸಕ್ ಹೋಗಲ್ಲ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ದ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಳಿಯ ಅಲ್ಲ ಮಗ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಅಂತ ಭಾವಿಸ್ತೀನಿ. ಒನ್ ಅಂಡ್ ಓನ್ಲಿ ಅನಿರುದ್ಧ್ ಜತ್ಕರ್ ಸರ್ ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹೆಲೋ, ವೆಲ್ಕಮ್ ಟು ದ ಶೋ. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ? ದೇವರ ಅನುಗ್ರಹ. ಓಕೆ, ಇಂಟ್ರಡಕ್ಷನ್ ಕರೆಕ್ಟ್ ಆಗಿತ್ತ ಸರ್? ನನ್ನ ವರ್ಷನ್ ಅದು ಓಕೆ ಅಂತ ಭಾವಿಸ್ತೀನಿ. ಪ್ರೀತಿಯಿಂದ ಹೇಳಿದಿರಿ, ಸೊ ಐ ಆಮ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸರ್. ಸರ್ ನಾನು ಹೇಳಿದೆ, ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಆದ್ರೂ ಕೂಡ ನಮ್ಮ ಕನ್ನಡ ನೆಲದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಈ ಇಂಡಸ್ಟ್ರಿಗೆ ಹೇಗೆ ಪಯಣ ಆರಂಭ ಆಯಿತು? ವೈ? ಹುಟ್ಟಿದ್ದು ಮುಂಬೈಲಿ ನಾನು. ಅದು ನಮ್ಮ ತಾಯಿಯವರ ತವರು ಮನೆ, ಹಾಗಾಗಿ ಅಲ್ಲಿ ಹುಟ್ಟಿದ್ದು ನಾನು. ಆದರೆ ನನ್ನ ಶಿಕ್ಷಣ ಎಲ್ಲನೂ ಧಾರವಾಡದಲ್ಲೇ ಆಯಿತು, ಶಿಶು ವಿಹಾರದಿಂದ. ಅಂತಂದರೆ ನಾವು ಯಾಕಂದರೆ ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಸೆಟಲ್ಡ್ ಆಗಿದ್ರು. ತವರು ಮನೆ ಇಲ್ಲ ಆಗಿರೋದ್ರಿಂದ ಗೊತ್ತಲ್ಲ, ಹೆರಿಗೆ ತವರು ಮನೆಯಲ್ಲಿ ಮಾಡ್ತಾರಲ್ಲ, ಹಾಗಾಗಿ ಮುಂಬೈಲಿ ಬಂದು ಮುಂಬೈಲಿ ನಾನು ಹುಟ್ಟಿದ್ದು. ಆದರೆ ಎಲ್ಲ ಶಿಕ್ಷಣ PUC ಸೆಕೆಂಡ್ ಇಯರ್ವರೆಗೂ ನಾನು ಧಾರವಾಡದಲ್ಲೇ ಓದಿದ್ದು. ನಂತರ ತಿರ್ಗಾ ಮುಂಬೈಗೆ ಹೋಗಿ ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಇಂಟೀರಿಯರ್ ಡೆಕೋರೇಷನ್ ಜೊತೆಗೆ ಹಿಂದೂಸ್ತಾನಿ ವೋಕಲ್ ಲೈಟಲ್ಲಿ ನಾನು ಕಲ್ತಿದ್ದೀನಿ. ಅದು ಕಾಲೇಜ್ ನಾನು ಮುಂಬೈಯಲ್ಲಿ ಮಾಡಿದೆ, ಎರಡೂ ಕಾಲೇಜಸಲ್ಲಿ ಓದಿದೆ ನಾನು. ಅಲ್ಲಿ ನಾನು ಕೆಲಸ ಕೂಡ ಮಾಡ್ತಾಯಿದ್ದೆ ಆಸ್ ಅನ್ ಇಂಟೀರಿಯರ್ ಡಿಸೈನರ್. ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಾಯಿದ್ದೆ, ಸಂಜೆ ಹೊತ್ತು ಹಾಡು ಹೇಳ್ತಾ ಇದ್ದೆ. ಸುಮಾರು ನಮ್ಮ ಆರ್ಕೆಸ್ಟ್ರಾ ಇತ್ತು, ಬೇರೆ ಬೇರೆ ಆರ್ಕೆಸ್ಟ್ರಾ ಟ್ರೂಪ್ಸಲ್ಲಿ ನಾನು ಹಾಡು ಹೇಳ್ತಾ ಇದ್ದೆ. ಅಲ್ಲಿ ಒಂದು ರಂಗಭೂಮಿಯಲ್ಲೂ ಅವಕಾಶ ಸಿಕ್ತು, ಯಾಕಂದರೆ ನಮ್ಮ ಸೋದರ ಮಾವ ಎಲ್ಲ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇವತ್ತಿಗೂ ತೊಡಗಿಸ್ಕೊಂಡಿದ್ದಾರೆ. ರಂಗಭೂಮಿ ಧಾರಾವಾಹಿಗಳು, ಸಿನಿಮಾಗಳು, ಹಾಗಾಗಿ ರಂಗಭೂಮಿಯಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಹಾಗಾಗಿ ಕಲೆಯ ಬಗ್ಗೆ ನಮ್ಮ ತಂದೆ ತಾಯಿಯಿಂದನೇ ನನಗೆ ಅದು ರಕ್ತಗತವಾಗಿ ಅದು ಬಂದಿದೆ. ನಮ್ಮ ತಾಯಿ ಕೂಡ ಒಳ್ಳೆ ಅಭಿನೇತ್ರಿ ರಂಗಭೂಮಿಯಲ್ಲಿ, ಅವರು ಚೆನ್ನಾಗಿ ಹಾಡು ಹೇಳ್ತಾರೆ. ನಮ್ಮ ತಂದೆ ಆರ್ಕಿಟೆಕ್ಟು, ವಾಸ್ತುಶಿಲ್ಪಿ, ಹಾಗಾಗಿ ನನಗೆ ಇಂಟೀರಿಯರ್ ಡಿಸೈನಿಂಗ್ ಅವರಿಂದ ಬಂತು. ಅವರು ತುಂಬ ಹಾಡು ಚೆನ್ನಾಗಿ ಹೇಳ್ತಾರೆ, ಹಾಡು ಅವರಿಂದ ಬಂತು. ಹೀಗೆ ಅಭಿನಯ, ಹಾಡು, ಕಲೆ ಹೀಗೆಲ್ಲ ನಮ್ಮ ಕುಟುಂಬದಲ್ಲೇ ಇದೆ ಅದು ಎಲ್ಲ. ಹಾಗಾಗಿ ಎಲ್ಲರಿಂದನೂ ನಾನು ಸ್ವಲ್ಪ ಬರವಣಿಗೆ, ನಮ್ಮ ತಾಯಿ ಚೆನ್ನಾಗಿ ಬರೀತಾರೆ, ನಮ್ಮ ತಂದೆ ಚೆನ್ನಾಗಿ ಬರೀತಾರೆ. ಅವರ ಹಿಂದಿನ ಪೀಳಿಗೆ ಅವರು ತುಂಬ, ನಮ್ಮ ಅಜ್ಜಿ ಎಲ್ಲ ತುಂಬ ಚೆನ್ನಾಗಿ ಬರೀತಿದ್ರು. ಸೊ ಅವರಿಂದನೇ ಏನು ಸ್ವಲ್ಪ ನನ್ನಲ್ಲಿ ಬಂದಿದೆ ಅದು. ಸೂಪರ್ ಸರ್. ಸರ್ ನೀವು ಹೇಳಿದ್ರಿ ಕಂಪ್ಲೀಟ್ ಆಗಿ ಅಂದರೆ ರಂಗಭೂಮಿಯಿಂದನೂ ಕೂಡ ಅನುಭವ ಇರುವಂಥದ್ದು, ಮತ್ತು ಫ್ಯಾಮಿಲಿಲೇ ಅದೊಂದು ರಕ್ತದಲ್ಲೇ ಬಂದಿದೆ ವಾತಾವರಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸರ್ ನಿಮಗೆ ಸಿನಿಮಾ ಓಕೆ, ರಂಗಭೂಮಿ ಓಕೆ, ಈ ಶಾರ್ಟ್ ಮೂವೀಸ್ ಅನ್ನೋದ್ರ ಕಡೆ ಆಸಕ್ತಿ ಹೇಗೋಯ್ತು? ಆ್ಯಂಡ್ ಅದರಲ್ಲೇ ನೀವು ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲಿ ಆ ಒಂದು ನೇಮ್ ಪರ್ಮನೆಂಟ್ ಆಗಿ ಪ್ರಿಂಟ್ ಆಗಿಬಿಟ್ಟಿದೆ. ಆ ಸಾಧನೆ ಬಗ್ಗೆ ಹೇಳೋದಾದರೆ ಸರ್? ನಮ್ಮ ಭಾರತೀಯ ಅಮ್ಮ ಅವ್ರದ್ದು 50 years ಇನ್ ದ ಇಂಡಸ್ಟ್ರಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ವರ್ಕ್ಶಾಪ್ ಮಾಡಿದ್ವಿ ಇಲ್ಲಿ. ಶಾರ್ಟ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿದ್ವಿ. ಏನು ಅಂತಂದರೆ 2009 ನಾನು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲೇನಿದೆ, ಅಲ್ಲಿ ನಾನು ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದೆ, ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸಲ್ಲಿ. ಅದೇ ಥರದ್ದು ಇಲ್ಲಿ ಜನಕ್ಕೂ ಸಿಗಬೇಕು, ಅವಕಾಶ ಸಿಗಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಹುಟ್ಕೊಳ್ತು. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಅದು ಕಷ್ಟನೂ ಕೂಡ. ಆದರೆ ಅದೇ ಥರದ್ದು ಒಂದು ಶಿಬಿರ ಇಲ್ಲೂ ನಡಿಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಅಮ್ಮವರ ಅವರ ಒಂದು 50th ಸೆಲೆಬ್ರೇಷನ್, 50th ಇನ್ ದ ಇಂಡಸ್ಟ್ರಿ, 50th ಇಯರ್ ಇನ್ ದ ಇಂಡಸ್ಟ್ರಿ.
ಈ ರೀತಿಯಲ್ಲಿ ಒಂದು ಆರ್ಗನೈಸ್ ಮಾಡಿ ಈ ರೀತಿಯಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿದ್ರೆ ಅದು ಸೂಕ್ತವಾಗಿರುತ್ತೆ ಅಂತ ಅದನ್ನು ನಾವು ಮಾಡಿದ್ವು. ಅದು ಅಕಾಡೆಮಿ ಮೋಷನ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತಂದರೆ ಆಸ್ಕರ್ ಪ್ರಶಸ್ತಿ ಯಾರು ಕೊಡ್ತಾರಲ್ಲ ಆ ಸಂಸ್ಥೆ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತು. ಕ್ರೈಸ್ಟ್ ಯೂನಿವರ್ಸಿಟಿ ಕೂಡ ನಮ್ಮ ಜೊತೆಲಿ ಕೈ ಜೋಡಿಸ್ತು. ಸೊ ನಾವು 3 ಆಮೇಲೆ ನಮ್ಮದು ವಿಭಾ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ, ಅಪ್ಪ ಅವರು ಅಮ್ಮವರು ಶುರು ಮಾಡಿರ್ತಕ್ಕಂಥ ಟ್ರಸ್ಟ್. 3 ಜನ ಸೇರಿಕೊಂಡು ಅದನ್ನು ಕೋರ್ಸ್ ಮಾಡಿದ್ವು. ಆ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರೋ ಕೋರ್ಸ್ ಅದು. ಅದಾದ ಮೇಲೆ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಆನಂದ್ ಮೂರ್ತಿ ಅಂತ, ಅವರು ನನ್ನ ಹಿಂದೆ ಬಿದ್ದರು. ನೀವು ಮಾಡಿ 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 ನಾನಂದೆ ಇಲ್ಲಿ ಮಾಡಿದ್ದು ನಿಮ್ಗಳಿಗೋಸ್ಕರ, ನಾನು ನಿಮ್ಮ ಜೊತೆ ನಿಂತ್ಕೋತೀನಿ, ಬೇಕಾದ್ರೆ ನೀವು ಮಾಡಿ, ನೀವು ಎಲ್ಲ ಮಾಡಿ, ಇಲ್ಲ ನೀವು ಮಾಡಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಮ್ಮ ಕಲಾವಿದರಿದ್ದಾರೆ, ನಮ್ಮನ್ನೆಲ್ಲ ಹಾಕೊಂಡು ಮಾಡಿ ಅಂತ. ಹಾಗಾಗಿ ಅವರನ್ನೆಲ್ಲ ಇಟ್ಕೊಂಡು ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಅದರಲ್ಲಿ ಮಾತುಗಳನ್ನು ಇಟ್ಕೊಂಡಿಲ್ಲ ನಾನು, ಅಂದರೆ ಮಾತು ಇರಲಿಲ್ಲ ಅದರಲ್ಲಿ. ಅಂದರೆ ನಾನು ಅಥವಾ ನಮ್ಮ ಮನೆಯಲ್ಲೇ ಮಾತಿಲ್ಲದೆ ಏನೆಲ್ಲ ವಿಷಯಗಳು ನಾವು ಕಮ್ಯುನಿಕೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಿ. ಮೌನದಲ್ಲೇ ಎಷ್ಟೋ ಅರ್ಥಗಳು ಇರ್ತವೆ ಏನೋ ಅನ್ನೋದು. ಸೊ ಮೌನದಲ್ಲಿ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನೆಲ್ಲ ಕೇಳಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ದೇವ್ರ ಮುಂದೆ ಹೋಗಿ ನಿಂತಾಗ ನಿಶ್ಶಬ್ದರಾಗ್ತೀವಿ ಅಲ್ವಾ. ಆ ಮೌನದಲ್ಲೇ ಎಲ್ಲನೂ ನಮಗೆ ಎಲ್ಲ ಕಮ್ಯುನಿಕೇಟಿವ್ ಆಗಿರುತ್ತೆ, ಎಲ್ಲ ಸಾಧಿಸ್ತೀವಿ ಕೂಡ. ಹಾಗಾಗಿ ಅದ್ರ ಬಗ್ಗೆ ನಾವು ಸೈಲೆನ್ಸ್ ಸ್ಪೀಕ್ಸ್ ಅಂತ ಅದರ ಬಗ್ಗೆ ಕೂಡ ನಾವು ತುಂಬ ಚರ್ಚೆ ಮಾಡ್ತೀವಿ. ಸೊ ಐ ಥಾಟ್ ಇದರಲ್ಲಿ ಯಾವುದೇ ಡೈಲಾಗ್ಸ್ ಇರಬಾರ್ದು ಅಂತ ವಿದೌಟ್ ಎನಿ ಡೈಲಾಗ್ಸ್ ನಾನು ಅದನ್ನು ಶಾರ್ಟ್ ಫಿಲ್ಮ್ ಮಾಡಿದೆ. ನಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ಸಾಮಾಜಿಕ ಕಳಕಳಿ ಬಗ್ಗೆ ಎಲ್ರಿಗೂ ಕಾಳಜಿ ಇರೋದ್ರಿಂದ ಅದು ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಂದು ವಿಷಯದ ಮೇಲೆ ನಾನು ಮಾಡಿದೆ. ನಾನು ಅದು ಮುಗ್ದೇ ಇರಲಿಲ್ಲ, ಚಿತ್ರೀಕರಣ ನಡೀತಾ ಇತ್ತು. ಆಗ ಆನಂದ್ ಮೂರ್ತಿ ಅವರೇ ಕೇಳಿದ್ರು, ಸರ್ ನೆಕ್ಸ್ಟ್ ಯಾವ್ದು ಮಾಡೋಣ ಸರ್, ಇನ್ನೂ ಮಾಡೋಣ ಸರ್, ನಿಮ್ಮ ಹತ್ರ ಕಾನ್ಸೆಪ್ಟ್ ಇದೆ ಸರ್, ನೆಕ್ಸ್ಟ್ ಮಾಡೇ ಬಿಡೋಣ ಸರ್ ಅಂತ. ಸೊ ಇದೆ ಅಂತಂದೆ. ಅದರಲ್ಲೂ ಡೈಲಾಗ್ಸ್ ಇರಲ್ವಾ ಸರ್ ಅಂತ ಕೇಳಿದ್ರು. ಅವಾಗ ಆ್ಯಕ್ಚುಲಿ ನಾನು ಏನೂ ಬರದೇ ಇರಲಿಲ್ಲ. ಬಟ್ ಅವ್ರಿಗೆ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಇನ್ನೂ ಬರದೇ ಇಲ್ಲ, ಬರಿಬೇಕು, ಟೈಮ್ ಅದನ್ನೆಲ್ಲ ಹೇಳಬಾರ್ದು ಅಂತ ಬರೆದಿದ್ದೀನಿ, ಎಲ್ಲ ತಯಾರಿದೆ, ಎಲ್ಲ ಮಾಡೋಣ, ಇದಾದ್ಮೇಲೆ ಮಾಡೋಣ ಅಂತ ಹೇಳಿದೆ. ಆದರೆ ಅವ್ರು ಅದನ್ನು ಹೇಳಿದಾಗ ಅದರಲ್ಲೂ ಡೈಲಾಗ್ಸ್ ಇರಲ್ವಾ ಅಂತ ಹೇಳಿದಾಗ ನನಗದು ಇಟ್ ಟ್ರಿಗರ್ಡ್ ಮೀ. ಸೊ ಅದರಲ್ಲೂ ಇರಲ್ಲ ಅಂತಂದೆ. ಆಮೇಲೆ ದೆನ್ ಅದನ್ನು ಅದಾದಮೇಲೆ 6 ಕಿರುಚಿತ್ರಗಳದ್ದು ಕಥೆ, ಚಿತ್ರಕಥೆ ಅದನ್ನೆಲ್ಲ ಬರೆದು, ಸಂಭಾಷಣೆ ಇರಲೇ ಇಲ್ಲ, ಸಂಭಾಷಣೆ ರಹಿತ, ಅದನ್ನೆಲ್ಲ ಬರೆದು ಬೇರೆ ಬೇರೆ ಶೈಲಿಗಳಲ್ಲಿ ಅದನ್ನು ಚಿತ್ರೀಕರಣ ಮಾಡಿದೆ. ಅಂದರೆ ಡ್ರಾಮಾ ಅಥವಾ ಕ್ರೈಮ್ ಆಗಿರಬಹುದು, ಅಥವಾ ಕಾಮಿಡಿ ಆಗಿರಬಹುದು, ಹೀಗೆ ಥ್ರಿಲ್ಲರ್, ಈ ಥರ ಬೇರೆ ಪೊಲಿಟಿಕಲ್ ಸಟೈರ್, ಹೀಗೆ ಬೇರೆ ಬೇರೆ ಶೈಲಿಗಳಲ್ಲಿ ಅದನ್ನು ಚಿತ್ರೀಕರಣ ಮಾಡಿ ಅದು ಒಂದೇ ದಿನ ಬಿಡುಗಡೆ ಮಾಡಿದೆ. ಒಂದೇ ದಿನ ಅಂತಂದರೆ ಸುಮಾರು ದಿನ ಪೋಸ್ಟ್ ಪ್ರೊಡಕ್ಷನ್ಗೆ ತೊಗೊಳುತ್ತದು. ಸೊ ಏನೋ ಆದರೂ ಒಂದು ಡೆಡ್ಲೈನ್ ಹೇಳಬೇಕಲ್ಲ ಅಂತಂದ್ಬಿಟ್ಟು 18th ಸೆಪ್ಟೆಂಬರ್ ಅಪ್ಪ ಅವ್ರದ್ದು ಬರ್ತ್ ಆ್ಯನಿವರ್ಸರಿ ಬರ್ತಾ ಇತ್ತು, ಹತ್ರನೇ ಇತ್ತದು. ಅದೊಂದು ಡೆಡ್ಲೈನ್ ಹೇಳಿದೆ ನಾನು. ಅವತ್ತಿನ ದಿವಸ ನಾನು ಅದನ್ನು ರಿಲೀಸ್ ಮಾಡಿ, ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ ಅದು. ಬಟ್ ಅವತ್ತಿನ ದಿವಸ ನಾನು ರಿಲೀಸ್ ಮಾಡಬೇಕು ಅದನ್ನು. ಅದರ ಒಳಗಡೆ ಇದೆಲ್ಲ ರೆಡಿ ಆಗಬೇಕು ಅಂತೆಲ್ಲ ಹೇಳಿದ್ಮೇಲೆ ಅವರೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಎಲ್ಲ ಸ್ವಲ್ಪ ಬೇಗ ಆಯ್ತದು. 18 ಸೆಪ್ಟೆಂಬರ್ ನಾನು ಆ ವರ್ಷ ನಾನು 6 ಕಿರುಚಿತ್ರಗಳನ್ನು ಬಿಡುಗಡೆ ಮಾಡಿದೆ. ಎಲ್ಲ ಕಿರುಚಿತ್ರಗಳು ಸಾಮಾಜಿಕ ಕಳಕಳಿಯ ಒಂದು ಸಮಸ್ಯೆಯನ್ನು ಎತ್ತಿ ಹಿಡಿದಿರೋ ಕಥೆ ಆಗಿತ್ತು. ಯಾವುದರಲ್ಲೂ ಸಂಭಾಷಣೆ ಇರಲಿಲ್ಲ, ಬೇರೆ ಬೇರೆ ಶೈಲಿಗಳಲ್ಲಿ ಚಿತ್ರೀಕರಣ ಇತ್ತು. ಇದು ಆಮೇಲೆ ಇದು ಒಂದು ಶೋ ಮಾಡಿ ಕೆಲವು ಹಿರಿಯ ನಿರ್ದೇಶಕರನ್ನು ಕರೆಸ್ದೆ. ಜೊತೆಗೆ ನನಗೆ ಪರಿಚಯ ಇರೋರು, ಪತ್ರಕರ್ತರು, ಈ ಥರ ಮಾಧ್ಯಮದವ್ರನ್ನ ಎಲ್ಲ ಕರೆಸ್ದೆ. ಸುಮಾರು ಜನ ನನಗೆ ಫೋನ್ ಮಾಡೋರು, ನೀವು ಈ ಥರ ಮಾಡಿದ್ದೀರಿ, ಯಾರೂ ಈ ಥರ ಮಾಡೇ ಇಲ್ಲ ಅಂತ ಸುಮಾರು ಜನ ಹೇಳಿದ್ಮೇಲೆ 1 ತಿಂಗಳಾದ ಮೇಲೆ ನಾನು ಇದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಪ್ಲೈ ಮಾಡಿದೆ. ನನಗೆ ಅದು ಕೂಡ ತಲೆಯಲ್ಲಿ ಇರಲಿಲ್ಲ. ಇದನ್ನು ಹೇಳಿದ್ಮೇಲೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತಲೇ ತಲೆಯಲ್ಲಿರಲಿಲ್ಲ. ಅವ್ರು ಹೇಳಿದ್ಮೇಲೆ, ಅವ್ರು ಪುಷ್ ಮಾಡಿದ್ಮೇಲೆ ನಾನು 1 ಮಾಡಿದೆ. ಅದಾದಮೇಲೆ 6 ಮಾಡೋ ಥರ ಟೋಟಲ್ 6 ಮಾಡೋ ಥರ ಆಯಿತು. ಹೀಗೆ ಅದು ಆಗ್ತಾ ಹೋಯಿತು. ಸೊ
ಸೊ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅದನ್ನು ರೆಕಾರ್ಡ್ಸು ಆಯಿತು, ದೆನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಯಿತು, ದೆನ್ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಆಯಿತು. ದೆನ್ ದ ಸೇಮ್ ಥಿಂಗ್ ರಿಪೀಟೆಡ್ ಫಾರ್ ಮೈ ಡಾಕ್ಯುಮೆಂಟ್ರಿ ಆಲ್ಸೋ. ದ ಡಾಕ್ಯುಮೆಂಟ್ರಿ ನಾನು ಅಮ್ಮವ್ರ ಮೇಲೆ ಮಾಡಿದೆ. ಇಟ್ಸ್ ದ್ಯಾಟ್ಸ್ ದ ಲಾಂಗೆಸ್ಟ್ ಡಾಕ್ಯುಮೆಂಟ್ರಿ ಎವರ್ ಮೇಡ್ ಆನ್ ಅ ಲಿವಿಂಗ್ ಲೆಜೆಂಡ್ರಿ ಆ್ಯಕ್ಟರ್. ಇಟ್ಸ್ 2 hours 21 minutes ಡಾಕ್ಯುಮೆಂಟ್ರಿ ಅದು. ಅದಕ್ಕೆ ನನಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಆ ಡಾಕ್ಯುಮೆಂಟ್ರಿಗೆ. ಜೊತೆಗೆ ದ್ಯಾಟ್ ಆಲ್ಸೋ ಫೆಚ್ಡ್ ಮೀ ರೆಕಾರ್ಡ್ಸ್. ಹೀಗೆ ಒಟ್ಟು ನನ್ನ ಹೆಸರಲ್ಲಿ 22 ದಾಖಲೆಗಳಿದ್ದಾವೆ. ದಿಸ್ ವಾಸ್ ಐ ಡಿಡ್ ನಾಟ್ ಪ್ಲ್ಯಾನ್ ಎನಿಥಿಂಗ್. ಇದು ರೆಕಾರ್ಡ್ಗೋಸ್ಕರ ಮಾಡಬೇಕು ಅಂತ ಮಾಡಿಲ್ಲ, ಅಥವಾ ರಾಷ್ಟ್ರೀಯ ಪುರಸ್ಕಾರ ಕೂಡ, ಪ್ರಶಸ್ತಿ ಕೂಡ ಅದಕ್ಕೋಸ್ಕರ ಮಾಡಬೇಕು ಅಂತ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಅಲ್ಲಿ ಒಂದು ಪ್ರೆಸೆಂಟ್, ಇವತ್ತಿನ ಕ್ಷಣ, ಈ ಕ್ಷಣ ನಾವು ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದ್ರೆ ಆ ಭಗವಂತನೇ ನಮಗೋಸ್ಕರ ಏನೋ ಒಂದು ಯೋಜನೆ ಮಾಡಿರ್ತಾನೆ. ಕರೆಕ್ಟ್ ಸರ್. ನಾನು ಇಂಟ್ರಡಕ್ಷನ್ ಸರ್, ಒಂದು ಎಪಿಸೋಡ್ ಬೇಕು ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ಲಿಕ್ಕೆ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅದಕ್ಕೆ ಮಾಡಿಕೊಟ್ಟೆ. ಬಿಕಾಸ್ ಇದನ್ನೆಲ್ಲ ನಿಮ್ಮ ಹತ್ರನೇ ಹೇಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಆ್ಯಂಡ್ ಸರ್, ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಚಿಟ್ಟೆ ಸಿನಿಮಾ, ಛಾಯ್ ಸಿಂಗ್ ನಿಮ್ಮ ಒಂದು ಕಾಂಬಿನೇಷನ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಹವಾ ಕ್ರಿಯೇಟ್ ಮಾಡಿದಂಥ ಒಂದೊಳ್ಳೆ ಲವ್ ಸ್ಟೋರಿ ಸಿನಿಮಾ. ಸೊ ಆ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಸರ್? ಅದು ಫಸ್ಟು ಸಿನಿಮಾ ನಂದು ಚಿತ್ರ. ಅದಕ್ಕೂ ಮುಂಚೆ ನಾನು ಒಂದಿಷ್ಟು ಧಾರಾವಾಹಿಗಳಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ಸ್, ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದೆ ನಾನು. ಒಂದು ಟೆಲಿಫಿಲ್ಮಲ್ಲಿ ಬಾಂಧವ್ಯ ಅಂತ ಟೆಲಿಫಿಲ್ಮ್, ನ್ಯಾಷನಲ್ ಫಿಲ್ಮ್ಸ್ ಡಿವಿಷನ್ ಅವ್ರದ್ದು, ಅದರಲ್ಲಿ ಹೀರೋ ಪಾತ್ರ ಮಾಡಿದ್ದೆ. ಧಾರವಾಡದಿಂದ ಇಲ್ಲಿ ಬಂದಾದಮೇಲೆ, ಧಾರವಾಡದಲ್ಲಿ ನಾನು 8 ನಾಟಕಗಳಲ್ಲಿ ನಾನು ಆ್ಯಸ್ ಅ ಹೀರೋ ಕೆಲಸ ಮಾಡಿದ್ದೆ ನಾನು. ಆದರೆ ಇಲ್ಲಿ ಬಂದಾದಮೇಲೆ ತಿರ್ಗಾ 0 ಪ್ರಾರಂಭ ಮಾಡಿ, ದೆನ್ ನಿಧಾನಕ್ಕೆ ನನಗೆ ಸೆಕೆಂಡ್ ಫೀಲ್ಡ್ ರೋಲ್ಗಳು ಸಿಗ್ತಾ ಹೋದವು ನಾಟಕದಲ್ಲಿ. ದೆನ್ ಹೀರೋ ಪಾತ್ರಗಳು ನನಗೆ ಸಿಗ್ತಾ ಹೋದವು. ಅದಾದಮೇಲೆ ಚಿತ್ರ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ತು. ಚಿತ್ರ ಸಿನಿಮಾದಲ್ಲೂ ಕೂಡ ನಾಯಕನಿಗೆ 7 ಜನ ಸ್ನೇಹಿತರು, ಅದರಲ್ಲಿ ಒಬ್ಬ ನಾನು. ಬಟ್ ನನಗಿಲ್ಲಿ ಯಾರೂ ಪರಿಚಯನೂ ಇರಲಿಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಗ್ತಿದೆ, ಸೊ ಅದನ್ನು ಒಪ್ಕೊಂಡೆ, ನಾನು ಅದನ್ನು ಮಾಡಿದೆ. ಅದು ನಮ್ಮ ನಿರ್ದೇಶಕರಿಗೆ ನನ್ನ ಪಾತ್ರ ತುಂಬ, ಅಂದರೆ ನನ್ನ ಅಭಿನಯ ತುಂಬ ಇಷ್ಟ ಆಯಿತು. ಅಭಿನಯ ಇಷ್ಟ ಆಯಿತು ಅಂತಂದರೆ ಬಿಕಾಸ್ ಆಫ್ ಮೈ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಹಿಂದೆ ಸುಮಾರು ನಾಟಕಗಳಲ್ಲಿ ಅಭಿನಯಿಸಿದ್ದರಿಂದ ಅದು ಇಷ್ಟ ಆಯಿತು. ನನ್ನ ಅದೃಷ್ಟ. ಅವರೇ ನನಗೆ ಸಿನಿಮಾ ಚಿತ್ರೀಕರಣ ಮಾಡ್ತಿರ್ಬೇಕಾದ್ರೆ ನನಗೆ ಹೇಳಿದ್ರು, ನೆಕ್ಸ್ಟ್ ಸಿನಿಮಾ ನೀವೇ ನನ್ನ ಸಿನಿಮಾ ಹೀರೋ ಆಗಿರ್ತೀರ ಅಂತ. ಅದೇ ಸಂದರ್ಭ, ಅಂದರೆ ಇನ್ನೂ ಅದರದ್ದು ಚಿತ್ರೀಕರಣ ನಡೀತಿರಬೇಕಾದ್ರೇ ಅದರದ್ದು ಕಥೆನೂ ಹೇಳಿ ನನಗೆ. ಸೊ ಆಯಿತು, ಅದು ಚಿಟ್ಟೆ. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ಆ್ಯಸ್ ಅ ಹೀರೋ. ಸೂಪರ್ ಸರ್. ಇನ್ನು ಸಿನಿ ಜರ್ನಿ ಅಂತ ಬರೋಕ್ಕಿಂತ ಮೊದಲನೇದಾಗಿ ವಿಷ್ಣು ಸರ್ನ ಭೇಟಿ ಮಾಡಿದ್ದು, ಮೊದಲನೇ ಮಾತು ನಾಟಕದಲ್ಲಿ ನಾನು, ಅಂದರೆ ಹೈವದನ ಅಂತ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಅದು ರವಿಕುಮಾರ್ ಅಂತ, ಅಂದರೆ ಅಪ್ಪವರ ಅಣ್ಣ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ನಾಟಕ ಅದು. ಆ ನಾಟಕನ ನೋಡೋಕ್ಕೆ ಅವರು ಬಂದಿದ್ದರು. ಅವರೇ ಪ್ರೊಡ್ಯೂಸ್ ಮಾಡಿದ್ರು ಅದನ್ನು, ಅದು ನನಗೆ ಗೊತ್ತಿಲ್ಲ, ಅದು ಆಮೇಲೆ ಗೊತ್ತಾಯ್ತು ನನಗೆ. ಅವ್ರು ನಾಟಕ ನೋಡೋಕ್ಕೆ ಅವರು ಬಂದಿದ್ದರು. ಅದನ್ನು ಆವಾಗ ನಾನು ತುಂಬ ಅವರು ಹೊಗಳಿದ್ರು, ಅದನ್ನು ನನ್ನ ನೋಡಿ, ನನ್ನ ಅಭಿನಯ ನೋಡಿ ಹೊಗಳಿದ್ರು. ಅದಾದಮೇಲೆ ಇನ್ನೊಂದು ಸಲ ಎಲ್ಲ ಅವ್ರ ಫ್ಯಾಮಿಲಿನವರೇ ಅದರಲ್ಲಿದ್ದರು ನಮ್ಮ ನಾಟಕದಲ್ಲಿ. ಸೊ ಎಲ್ಲ ಪರಿಚಯ ಆಗಿತ್ತು. ಇನ್ನೊಂದು ರಿಲೇಟಿವ್ ಅವ್ರ ಮದುವೆಗೆ ನನ್ನನ್ನು ಕರೆದಿದ್ರು. ನಾನು ಅದಕ್ಕೆ ಹೋದೆ. ಆವಾಗಲೂ ಅಮ್ಮವರು ಎಲ್ಲ ಬಂದಿದ್ರು. ಅವಾಗ ಏನನ್ನಿಸ್ತು ಗೊತ್ತಿಲ್ಲ, ನಮ್ಮ ಚಂದನ ಇದ್ದಾರಲ್ಲ, ನಮ್ಮ ಕೀರ್ತಿ ಅವ್ರ ಅಕ್ಕ, ಅವ್ರು ನನ್ನನ್ನು ನೋಡ್ಬಿಟ್ಟು ಇವ್ರು ನಮ್ಮ ಕೀರ್ತಿ ಅವ್ರಿಗೆ ಸರಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು ಆಕೆ ಅಕ್ಕ ಅವರು ಸೂಚಿಸಿದ್ದು ಅಪ್ಪ ಅವ್ರಿಗೆ. ಅದಾದಮೇಲೆ ಅಪ್ಪ ಅವರಿಂದ ನನಗೆ ಕರೆ ಬಂತು. ಆಮೇಲೆ ರವಿ ಅಂಕಲ್ ನನ್ನ ಕರೆಸಿ ಎಲ್ಲ ಹೇಳಿ, ಆಮೇಲೆ ನಾನು ನಮ್ಮ ತಾಯಿಯವರು ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ದೆನ್ ಇಟ್ ಹ್ಯಾಪನ್ಡ್. ಓಕೆ, ಅಂದರೆ ಕನೆಕ್ಷನ್ ಶುರುವಾಗಿದ್ದು ಅಕ್ಕಯಿಂದ? ಹೌದು. ಓಕೆ, ಆ ದಿನಗಳನ್ನು ಮೆಲುಕು ಹಾಕೋದಾದರೆ ಆ ಡೇಸ್ ಹೇಗಿತ್ತು ಸರ್, ಆ ಕ್ಷಣಗಳು?
ವಂಡರ್ಫುಲ್. ಆರಂಭಿಕ ಬಿಕಾಸ್ ನಿಮ್ಗೆ ಯಾವುದೇ ರೀತಿಯಾದಂತಹ ಆಲೋಚನೆ ಇರೋದಿಲ್ಲ, ಅವ್ರ ಅಕ್ಕ ಇಂದ ಕನೆಕ್ಷನ್ ಉಂಟಾಗಿರುವಂಥದ್ದು. ಸೊ ನಿಮ್ಮ ಫಸ್ಟ್ ಇಟ್ ಈಸ್ ರಿಯಾಕ್ಷನ್? ಆಲ್ ಕನೆಕ್ಟೆಡ್ ಒಂದಾದ್ಮೇಲೆ ಒಂದು. ಈಗ ಅದಕ್ಕೆ ರವಿ ಅಂಕಲ್ದು ಅವ್ರದ್ದು ನಾಟಕ, ಆ ನಾಟಕ ಆಡ್ಬೇಕಾದ್ರೆ ಅಂದ್ರೆ ಹಿಂದಿನ ನಾಟಕಗಳು, ಆ ನಾಟಕ ನೋಡೋಕೆ ರವಿ ಅಂಕಲ್ ಬಂದಿರ್ತಾರೆ, ಅವ್ರನ್ನ ನೋಡಿರ್ತಾರೆ. ನೋಡಿ ನಾನು ನೆಕ್ಸ್ಟ್ ನಾಟಕದಲ್ಲಿ ನಾನು ನೀವು ನಾಟಕ ಮಾಡ್ತಾ ಇದ್ದೀನಿ, ನೀವು ಮಾಡ್ತೀರಾ. ಸೊ ಇಟ್ಸ್ ಆಲ್ ಕನೆಕ್ಟೆಡ್. ಅದು ಆಮೇಲೆ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ. ಸೊ ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ ಎಲ್ಲೋ ಋಣಾನುಬಂಧ ಅಂತ, ಇಟ್ಸ್ ಆಲ್ ಡೆಸ್ಟಿನಿ. ನಥಿಂಗ್ ಇಸ್ ಇನ್ ಆರ್ ಹ್ಯಾಂಡ್ಸ್. ಓಕೆ, ಇಟ್ಸ್ ಆಲ್ ಡೆಸ್ಟಿನಿ. ಸೂಪರ್ ಸರ್. ಇನ್ನೊಂದು ಎಲ್ರಿಗೂ ಕೂಡ ಡೌಟು ಆ್ಯಂಡ್ ನನಗೂ ಕೂಡ ಕ್ಯೂರಿಯಾಸಿಟಿ, ಕೈಲಿ ಹಾಕಿರುವಂತಹ ಖಡ್ಗ ಅವ್ರದ್ದೇ, ಅಪ್ಪ ಅವ್ರದ್ದೇ, ವಿಷ್ಣು ಅವ್ರದ್ದೇ, ವಿಷ್ಣು ಸರ್ ಅವ್ರದ್ದೇ. ಓಕೆ ಸರ್, ಅದರಿಂದ ಒಂದು ಕಥೆ ಇರುತ್ತೆ ಸರ್, ಒಂದು ಭಾವನೆ, ಒಂದು ಪ್ರೀತಿ, ಒಂದು ಗೌರವ ಎಲ್ಲವೂ ಇರುತ್ತೆ. ಅದ್ರ ಬಗ್ಗೆ ಕೂಡ ನಾನು ಲೇಖನ ಬರೆದಿದ್ದೀನಿ. ದ ಥಿಂಗ್ ಈಸ್, ಇದು ಅಮ್ಮ ನನಗೆ ಹಾಕಿದ್ದು ದೊಡ್ಡ ಜವಾಬ್ದಾರಿ ಕೂಡ. ಅದು ದೊಡ್ಡ ಜವಾಬ್ದಾರಿ. ಅದು ಇದು ಏನೆಲ್ಲ ನೋಡಿದೆ, ಅದು ಅಪ್ಪವ್ರ ಜೊತೆಯಲ್ಲಿ ಅದು ಇದ್ದಿದ್ದರಿಂದ ಅವರ ಪ್ರಯಾಣ ಎಲ್ಲ ನೋಡಿದೆ. ಇದು ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ಟು ಮೀ. ನನಗೆ ಆಶೀರ್ವಾದ ಇದು. ಆಶೀರ್ವಾದ ಜೊತೆಗೆ ನಾನು ಆಗಲೇ ಹೇಳಿದಾಗೆ ದೊಡ್ಡ ಜವಾಬ್ದಾರಿ ಕೂಡ ಅದು. ಆ ಖಡ್ಗ ಕೊಡುವಂತಹ ಸಂದರ್ಭದಲ್ಲಿ ತಾಯಿ ಹಾಕಿದ್ರು ಅಂತ ಹೇಳಿದ್ರೆ, ಸೊ ಹಾಕುವಂತಹ ಸಂದರ್ಭದಲ್ಲಿ ಏನಾದರೂ ಹೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹಾಕಿರೋದುಂಟು? ಅದನ್ನು ನೋಡಿಬಿಟ್ಟೆ ಅವ್ರು ಹಾಕಿದ್ರು. ಅಂದರೆ ಅದಕ್ಕೆ ಮುಂಚೆ ಬಿಕಾಸ್ ನಾವು ಈ ಸ್ಮಾರಕಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ತಿದ್ವಿ, ಜೊತೆಯಲ್ಲಿ ಓಡಾಡಿಕೊಂಡು ಸುಮಾರು ಹೋರಾಟ ಮಾಡಿದ್ದೀವಿ. ಅದೆಲ್ಲ ಬಹುಶಃ ಅದನ್ನು ನೋಡಿ ಅವರು ಅದನ್ನು ಹಾಕಿದ್ರು. ಓಕೆ ಸರ್, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ, ಎಲ್ಲದರಲ್ಲೂ ಕೂಡ ಹೆಸರುಗಳನ್ನು ಮಾಡ್ತಾ, ಗುರುತಿಸ್ಕೊಂಡು ಸಾಧನೆಯನ್ನು ಮಾಡ್ತಾ ಮುಂದುವರಿತಾ ಬಂದಿದ್ದೀರಾ. ಬೆಳ್ಳಿತೆರೆಯಿಂದ ಮತ್ತು ಸ್ಮಾಲ್ ಸ್ಕ್ರೀನ್ಗೆ ಬರ್ತೀರಾ, ಅದಾದ ನಂತರ ರಿಯಾಲಿಟಿ ಸ್ಟಾರ್ ಹೋಸ್ಟ್ ಆಗ್ತೀರಾ. ಸೊ ಆ ಕಡೆ ಹೋಗಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಬಿಕಾಸ್ ಕಲಾವಿದ ಅಂತ ಅಂದಂತಹ ಸಂದರ್ಭದಲ್ಲಿ ಆ್ಯಂಕರ್ ಆಗಿ ಗುರ್ತಿಸ್ಕೊಡೋದಕ್ಕೆ ಸಾಕಷ್ಟು ಜನ ಇಷ್ಟಪಡೋದಿಲ್ಲ. ಬಿಕಾಸ್ ಅಲ್ಲಿ ಕ್ಲಿಕ್ ಆಗ್ಬೋದು, ಆಗದೇ ಇರ್ಬೋದು ಅನ್ನುವಂಥ ಒಂದಷ್ಟು ಗೊಂದಲಗಳಿರುತ್ತೆ. ತುಂಬ ಬೆರಳೆಣಿಕೆಯಷ್ಟು ಜನಗಳು ಮಾತ್ರ ಗುರ್ತಿಸ್ಕೊಳ್ಳೋದು. ಸೊ ನಿಮಗೆ ಆ ಕಡೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ನಾವು ಏನೇ ಮಾಡಿದ್ರು ಕೂಡ ಇಟ್ಸ್ ಆಲ್ವೇಸ್ ಅ ಫಸ್ಟ್ ಸ್ಟೆಪ್ ಅಲ್ವಾ. ಚಿಕ್ಕಂದಿಂದಲೂ ನೋಡ್ಕೊಂಡು ಬಂದರೆ ನಾವು ಯಾವತ್ತೂ ನಮಗೆ ನಡೆಯಕ್ಕೆ ಬರ್ತಿರಲ್ಲ, ಅಬ್ಬೆಗಾಲು ಹಾಕ್ತಿರ್ತೀವಿ. ಎವ್ರಿಥಿಂಗ್ ಇಸ್ ಅ ನ್ಯೂ ಥಿಂಗ್ ವಾಟ್ ವಿ ವೆಂಚರ್ ಇನ್ ಟು. ಆ್ಯಂಡ್ ಈಗ ನೀವು ಹೇಳಿದ್ರಲ್ಲ ಆ್ಯಕ್ಟಿಂಗ್ ಅಂತ ಹೇಳಿದ್ರಿ, ಓಕೆ, ಅದಕ್ಕೆ ಮುಂಚೆ ನಾನು ಇಂಟೀರಿಯರ್ ಡಿಸೈನರ್ ಇದ್ದೆ ಅಲ್ವಾ. ಸೊ ದೆನ್ ಆ್ಯಕ್ಟಿಂಗು ದಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಾನು ಮೊದಲ ಬಾರಿ ನಾನು ಮಾಡ್ತಿರ್ಬೇಕಾದ್ರೆ ಫಸ್ಟ್ ಬರೀ ರಂಗಭೂಮಿಯಲ್ಲಿ ಅದು ನನ್ನ ಮೊದಲ ಅನುಭವ. ನಂತರ ಕ್ಯಾಮ್ರಾ ಮುಂದೆ ಅದು ಮೊದಲ ಅನುಭವ. ದೆನ್ ನನ್ನ ಹಾಡು ಅದು ಕೂಡ ಪ್ರತಿಯೊಂದು ಬರವಣಿಗೆ, ನಿರ್ದೇಶನ, ಪ್ರತಿಯೊಂದು ಕೂಡ ಇಟ್ಸ್ ಆಲ್ವೇಸ್ ದೇರ್ ವಿಲ್ ಬಿ ಆಲ್ವೇಸ್ ಅ ಫಸ್ಟ್ ಟೈಮ್. ಸೊ ಯಾವುದೂ ಕೂಡ ನಾನು ಮಾಡಲ್ಲ, ನನಗೆ ಬರಲ್ಲ ಅಂತ ನಾವು ಅಂದ್ಕೊಳ್ಳೇಬಾರ್ದು. ನಮಗೆ ಅವಕಾಶ ಕೊಟ್ಟಿದ್ದಾನೆ ಅಂತಂದರೆ ದೇವರಿಗೆ ನಮ್ಮ ಒಂದು ಯೋಗ್ಯತೆ ಮೇಲೆ ಆತ್ಮವಿಶ್ವಾಸ ಇದೆ, ವಿಶ್ವಾಸ ಇದೆ. ನಾವು ಅದನ್ನು ನಂಬಬೇಕು. ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ನನಗೇನು ಬಂದಿದೆ, ನನಗೆ ಯಾವ ಅವಕಾಶ ಬಂದಿದೆ, ಅದನ್ನು ನಾನು ಯಾವ ರೀತಿಯಲ್ಲಿ ನಿರ್ವಹಿಸ್ತೀನಿ, ಅದನ್ನು ನಾನು ಶ್ರದ್ಧೆಯಿಂದ ನಾನು ಪ್ರಯತ್ನ ಪಡಬೇಕು. ಯಶಸ್ಸು ಅದು ನನ್ನ ಕೈಲಿಲ್ಲ, ನಮ್ಮ ಕೈಲಿ ಯಾರ ಕೈಲೂ ಇರಲ್ಲ, ಅದು ದೇವ್ರ ಕೈಲಿರುತ್ತೆ. ಆದರೆ ನಾವು ಪ್ರಯತ್ನಗಳನ್ನು ಮಾತ್ರ ನಾವು ಮಾಡ್ತಾನೆ ಇರಬೇಕು ನಿರಂತರವಾಗಿ. ಆಮೇಲೆ ಹೊಸ ಪ್ರಯತ್ನಗಳನ್ನು ಮಾಡೋಕ್ಕೆ ಅವಕಾಶ ಸಿಕ್ಕಾಗ ಅದು ನಾನು ಮಾಡಲ್ಲ ಅಂತ ನಾವು ಯಾವತ್ತೂ ಅದನ್ನು ಹೇಳಬಾರ್ದು. ಜೀವನನೇ ಒಂದು ಸಂಘರ್ಷ, ಹೋರಾಟ, ಸವಾಲುಗಳು. ಪ್ರತಿಯೊಂದು ಸವಾಲುಗಳನ್ನು ನಾವು ಎದುರಿಸ್ಬೇಕು ನಾವು. ಸೂಪರ್. ಓಕೆ ಸರ್. ಸರ್, ಈ ಹೋರಾಟ ಸವಾಲುಗಳ ಮಧ್ಯೆ ನೀವು ಫೇಸ್ ಮಾಡಿದಂತಹ ಒಂದು ದೊಡ್ಡ ಚಾಲೆಂಜ್ ಅಂದರೆ ಯಾವುದು? ಆ್ಯಂಡ್ ಅದರಿಂದ ನೀವು ಈ ಲೈಫ್ ಜರ್ನಿಯಲ್ಲಿ ಕಲಿತಂಥ ಒಂದು ಪಾಠ ಅಂದರೆ ಯಾವುದು? ಎವ್ರಿ ಡೇ, ಎವ್ರಿ ಮೊಮೆಂಟ್ ಇಸ್ ಅ ಚಾಲೆಂಜ್. ಈಗ ಇದನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಾನು. ಇಟ್ಸ್ ನಾಟ್ ಈಸಿ ಫಾರ್ ಮೀ. ಇಟ್ಸ್ ನಾಟ್ ಅಟ್ ಆಲ್ ಈಸಿ ಫಾರ್ ಮೀ. ಬಿಕಾಸ್ ನಾನು ಎಷ್ಟೋ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಅದೇ ಥರ ಹೇಳಬೇಕಾ, ಇಲ್ಲ ಬೇರೆ ಥರ ಹೇಳಲ್ಲ, ಇಲ್ಲ ಬೇರೆನೇ ವಿಷಯ ಹೇಳಲ್ಲ ನಿಮಗೆ. ಇಟ್ಸ್ ಅ ಚಾಲೆಂಜ್ ಫಾರ್ ಮೀ.
ಅದೇ ಹೇಳಿಬಿಟ್ರೆ, ಅದೇ ಥರ ಹೇಳಿಬಿಟ್ರೆ ಇಟ್ ವಿಲ್ ಬಿ ಬೋರಿಂಗ್ ಫಾರ್ ದಿ ಪೀಪಲ್. ಸೊ ವಿಷಯ ಅದೇ, ಆದರೆ ಬೇರೆ ರೀತಿಯಲ್ಲಿ ಹೇಳಬೇಕಲ್ಲ ನಾನು. ಇಟ್ಸ್ ಅ ಚಾಲೆಂಜ್ ಟು ಮೀ. ನನಗೆ ಗೊತ್ತೂ ಇರಲಿಲ್ಲ ನೀವು ನನಗೆ ನನ್ನ ಬಗ್ಗೆ ಕೇಳ್ತೀರಾ ಅಂತ. ಐ ಥಾಟ್ ಯು ವಿಲ್ ಆಸ್ಕ್ ಮೀ ಅಬೌಟ್ ಮೈ ಮದರ್ ಇನ್ ಲಾ. ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಕೇಳಿದ್ರು ಕೂಡ ನಾನು ಏನು ಉತ್ತರ ಕೊಡ್ತೀನಿ ನನಗೆ ಗೊತ್ತಿರಲ್ಲ. ಅದು ದೇವರೇ ಅದನ್ನು ಕೊಡಿಸೋದು, ನನಗೆ ಗೊತ್ತಿಲ್ಲ. ಸಿ ಆಸ್ ಐ ಸೆಡ್, ಐ ಲಿವ್ ಇನ್ ದ ಮೂಮೆಂಟ್. ಆ ಕ್ಷಣದಲ್ಲಿ ನನಗೇನು ಅನಿಸುತ್ತೋ ಅದನ್ನು ದೇವರು ಹೇಳಿಸ್ತಾನೆ ಅಷ್ಟೇ. ಓನ್ಲಿ ಥಿಂಗ್ ಈಸ್, ಎಷ್ಟು ಈಗ ನಾನು ಆ್ಯಕ್ಟಿಂಗಲ್ಲಿ ಹೇಳ್ತೀನಿ, ಏನಾಗುತ್ತೆ, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗೋ ನಟ ನಾನು. ನನ್ನ ಸ್ಕ್ರಿಪ್ಟ್ ಹಿಂದಿನ ದಿವಸ ನನಗೆ ಬಂದಿರುತ್ತೆ, ನಾನು ಅದನ್ನು ಬೈಪಾಟ್ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ದ್ಯಾಟ್ ಮೂಮೆಂಟ್ ರಿಹರ್ಸಲು ಒಂದು ಮಾನಿಟರ್ ಮಾಡಿರ್ತೀವಲ್ಲ, ಒಂದು ಮಾನಿಟರ್ ಮಾಡ್ತೀವಿ. ಬಟ್ ಟೇಕ್ ಟೈಮಲ್ಲಿ ಅದು ಬೇರೆದೇ ಆಗಿರುತ್ತೆ. ದ್ಯಾಟ್ಸ್ ಡನ್, ನಾಟ್ ಡನ್ ಬೈ ಮೀ. ದಟ್ ಈಸ್ ಸೊ ವಾಟ್, ಅಲ್ಲಿವರೆಗೂ ಹೋಗೋವರೆಗೂ ಇಟ್ಸ್ ಮೀ. ಸೊ ಅಲ್ಲಿವರೆಗೂ ಹೋಗೋವರೆಗೂ ನಾನು ಶ್ರದ್ಧೆಯಿಂದ ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗಬೇಕು. ನಾನು ಅಲ್ಲಿ ಹೋಗಿ ತಾತ ಪಾಪ ಅಂದ್ಕೊಂಡು ಆ ಥರ ಇರ್ಬೋದು, ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆ ಮೂಮೆಂಟಲ್ಲಿ ಏನಾಗುತ್ತಲ್ಲ, ಸಮ್ ಮ್ಯಾಜಿಕ್ ಹ್ಯಾಪನ್ಸ್. ನಾನು ಇದನ್ನು ಅನ್ಕೊಂಡೇ ಇರಲಿಲ್ಲ, ಹೀಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಈಗ ಈ ಸೀನ್ ಈ ಥರ ಆಗತ್ತೆ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಇಟ್ ಹ್ಯಾಪನ್ಸ್ ಅಲ್ಲ. ದಟ್ಸ್ ದ ಮ್ಯಾಜಿಕ್ ಒನ್ ಎಕ್ಸ್ಪೀರಿಯನ್ಸಸ್, ಅವರು ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್. ಅದು ಆವಾಗ ಗೊತ್ತಾಗತ್ತೆ ನನಗೆ, ಅಥವಾ ನಮ್ಮೆಲ್ರಿಗೂ. ಸೂಪರ್ ಸರ್. ಇವಾಗ ಕಲಾವಿದರ ಜೀವನ ಕಷ್ಟಕರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳ ಕೊರತೆ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಸಿನಿಮಾಗೂ ಕೂಡ ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾ ಇಲ್ಲ ಹಣವನ್ನು ಹೂಡಿಕೆ ಮಾಡೋದಕ್ಕೆ. ಸೊ ಹೀಗಿರುವಾಗ ಎಲ್ಲೋ ಒಂದು ಕಡೆ ಒಂದು ವಿಚಾರ, ಒಂದು ಮಾತು ಕೇಳಿ ಬರ್ತಾ ಇದೆ, ವಿಷ್ಣುವರ್ಧನ್ ಅವರ ಅಳಿಯ ಅನ್ನುವಂಥ ಒಂದು ರೀಸನ್ಗೆ ಅವಕಾಶಗಳ ಒಂದು ಕೊರತೆ ಉಂಟಾಯ್ತಾ ಅಂತ. ಒಂದು ಸಂಬಂಧಗಳಲ್ಲಿ ಲಾಭ ನಷ್ಟ ನೋಡಲ್ಲಮ್ಮ ಯಾವತ್ತೂ. ಈಗ ನೀವು ಫಸ್ಟ್ ಹೇಳಿದ್ರು ವಿಷ್ಣುವರ್ಧನ್ ಅವ್ರ ಅಳಿಯ ಅಂತ. ಅಳಿಯ ಅಲ್ಲ ಮಗ. ಅಳಿಯ ಅಲ್ಲ ಮಗ ಅಲ್ವಾ? ಸೊ ದಟ್ಸ್ ಬ್ಲೆಸ್ಸಿಂಗ್ಸ್ ಫಾರ್ ಮೀ ಅಲ್ವಾ? ಎಷ್ಟೊಂದು ಜನ ಇದ್ದಾರೆ ಕನ್ನಡಿಗರು, ನಾನೇ ಯಾಕೆ? ಅದು ದೇವರ ಅನುಗ್ರಹ, ಹಿಂದಿನ ಋಣಾನುಬಂಧ ಅಲ್ವಾ? ನಿಜ. ಈಗ ಇದರ ಜೊತೆಲಿ ಒಂದು ಹೂ ಇರುತ್ತಲ್ವ, ಗುಲಾಬಿ ಹೂ ಜೊತೆಲಿ ಕೆಲವು ಮುಳ್ಳುಗಳು ಇರ್ತವೆ ಅಲ್ವಾ? ಸೊ ನೀವು ಹೇಳಿದಾಗೆ ಆ ಥರದ್ರಲ್ಲೂ ಅವಕಾಶ ಇಲ್ಲದೆ ಇದ್ದು ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವತ್ತೂ ಗಮನಿಸಿದ್ದು ಅಥವಾ ನೋಡಿದ್ದು ಅಥವಾ ನಾನು ನೋಡ್ತಾ ಇರೋದು ಅದೃಷ್ಟವಂತ ಅಂತಾನೆ. ಅದರಿಂದ ಏನು ನನಗೆ ನಷ್ಟ ಆಗಿದೆ ಅದು ನನಗೆ ಬೇಕಾಗಿಲ್ಲ. ಅದು ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ. ನಾನು ಅದೃಷ್ಟವಂತ. ಅವ್ರ ಜೊತೆಲಿ ನನಗೆ ಒಂದು ಒಡನಾಟ ಸಿಕ್ತು, ನಾನು ತುಂಬ ಅದೃಷ್ಟವಂತ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಯಾವ ಸಂಬಂಧದಲ್ಲೂ ಇದರಿಂದ ನನಗೇನು ಲಾಭ, ಇದರಿಂದ ನನಗೇನು ನಷ್ಟ, ಅದು ನಿಷ್ಕಲ್ಮಶವಾದಂಥ ಸಂಬಂಧ, ನಿಸ್ವಾರ್ಥತೆ ಇರತಕ್ಕಂಥ ಅದು ಒಂದು ಸಂಬಂಧ. ನಮ್ಮ ತಂದೆ ತಾಯಿ, ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತೀವ ನಾನು ಬ್ರಿಟನ್ನಲ್ಲಿ ನಾನು ಕ್ವೀನ್ ಎಲಿಜಬೆತ್ಗೆ ನಾನು ಹುಟ್ಟಿದ್ದಿದ್ರೆ? ನೋ, ನನ್ನ ತಾಯಿ ನನಗೆ ಸರ್ವಸ್ವ. ನನ್ನ ತಂದೆ ತಾಯಿ ನನಗೆ ಸರ್ವಸ್ವ. ಅವ್ರು ಮಿಡ್ಲ್ ಕ್ಲಾಸು, ಶ್ರೀಮಂತರು, ಬಡವರು ನನಗೆ ಬೇಕಾಗಿಲ್ಲ. ಅದು ಅವರೇನಿದಾರೋ ನನಗೆ ಅದೇ ಸರ್ವಸ್ವ ನನಗೆ. ಯಾಕೆ? ಬಿಕಾಸ್ ಅವ್ರು ನನ್ನ ತಂದೆ ತಾಯಿ. ಅಲ್ಲಿ ನಾವೇನೋ ಲಾಭ ನಷ್ಟ ನೋಡ್ತೀವ. ನಾನು ಫುಟ್ಪಾತಲ್ಲಿ ಹುಟ್ಟಿದ್ದಿದ್ರೆ ಆ ನಷ್ಟ ಅದನ್ನು ನೋಡೋದಿಲ್ಲ ನಾನು. ಅಥವಾ ನಾನು ಹೇಳಿದ್ನಲ್ಲ, ಪ್ಯಾಲೇಸಲ್ಲಿ ಹುಟ್ಟಿದ್ದಿದ್ರೆ ಅದು ನೋಡಲ್ಲ ನಾನು. ಅದು ತಲೆಗೂ ಬರಲ್ಲ ನನಗೆ. ನನ್ನ ತಂದೆ ತಾಯಿ ನನಗೆ ಸ್ವರ್ಗ. ಹಾಗೇನೆ ಅಪ್ಪವರು, ಅಮ್ಮವರು, ನನ್ನ ಅದೃಷ್ಟವಂತ. ನನಗೆ ಇಬ್ಬರು ತಂದೆ ಅಪ್ಪಂದರು, ಇಬ್ಬರು ತಾಯಂದರು ನನಗೆ. ಸೂಪರ್ ಸರ್. ರೀಸೆಂಟಾಗಿ ಅಹಿಂಸಾ ಚೇತನ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಪಬ್ಲಿಕ್ ಪ್ರಾಪರ್ಟಿನ ಸಿನಿಮಾ ಕಲಾವಿದರ ಸ್ಮಾರಕಗಳಿಗೆ ಯೂಸ್ ಮಾಡಬಾರ್ದು ಅನ್ನುವಂಥ ಒಂದು ಸ್ಟೇಟ್ಮೆಂಟ್. ಸೊ ಇಲ್ಲಿ ನಮ್ಮ ಕನ್ನಡ ನೆಲದಲ್ಲಿ ಸಾಧನೆಯನ್ನು ಮಾಡಿರ್ತೀವಿ, ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿರ್ತೀವಿ, ತಮ್ಮ ಆ ಮುಕ್ಕಾಲು ಭಾಗದಷ್ಟು ಜೀವನವನ್ನೇ ಆ ಚಿತ್ರರಂಗಕ್ಕೆ, ಸಿನಿಮಾಗೆ, ನಮ್ಮ ಕನ್ನಡ ಮಣ್ಣಿಗೆ, ಜನಗಳಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರ್ತೀವಿ.
ಸೊ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಸರಿ ತಪ್ಪು? ನೋಡಿ, ನಾನು ಇದು ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದರೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಅನಿಸಿಕೆ ಇರುತ್ತೆ, ಅಭಿಪ್ರಾಯ ಇರುತ್ತೆ. ಇದು ತಪ್ಪು ಅಂತ ಹೇಳೋನು ನಾನು ಯಾರು ಅಲ್ವಾ? ತಪ್ಪು ಅಂತ ಹೇಳಲ್ಲ. ಆದರೆ ನನ್ನ ಒಂದು ಅದರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯ ಬೇರೆದಿದೆ, ಅಷ್ಟೇ ನಾನು ಹೇಳಬಲ್ಲೆ. ನಾನು ಅದರ ಬಗ್ಗೆ ಕೂಡ ಒಂದು ಲೇಖನ ಬರೆದಿದ್ದೀನಿ. ನಮ್ಮವ್ರನ್ನ ನಾವು ಗೌರವಿಸ್ಬೇಕು ಅಂತ. ನಮ್ಮವ್ರನ್ನ ನಾವು ಗೌರವಿಸ್ತಾ ಇದ್ರೆ ಹೇಗೆ? ಬೇರೆಯವ್ರು ಗೌರವಿಸ್ಬೇಕು ಅಂತ ನಾವು ಕಾಯ್ತಾ ಇದ್ದೀವ? ಈಗ ನಮ್ಮಲ್ಲಿ ಪದ್ಮ ಪ್ರಶಸ್ತಿ ಈಗ ಬರೀ ಸಿನಿಮಾ ರಂಗದ್ದೇ ತಗೊಳ್ಳೋದಾದ್ರೆ ಎಷ್ಟು ಜನಕ್ಕೆ ಬಂದಿದೆ ಪದ್ಮ ಪ್ರಶಸ್ತಿ? ನಾವೇ ಪ್ರಯತ್ನ ಪಡಬೇಕು. ನಾವು ನಮ್ಮವ್ರನ್ನ ಗುರುತಿಸ್ಬೇಕು, ಗೌರವಿಸ್ಬೇಕು. ಅಲ್ಲಿವರೆಗೂ ಅದನ್ನು ಅಪ್ಲಿಕೇಶನ್ ಕಳಿಸ್ಬೇಕು, ಮಾಡ್ಬೇಕು ಅದನ್ನು. ಅಂತಂದ್ರೇ ನಾವು ನಮ್ಮ ಭಾಷೆ, ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಅಂತ ನಾವು ಹೇಳ್ತಿರ್ಬೇಕಾದ್ರೆ ನಮ್ಮವ್ರನ್ನ ನಾವು ಗೌರವಿಸಿದಾಗ ಮಾತ್ರ ಅದರ ಬಗ್ಗೆ ಒಂದು ಬೆಲೆ ಮುಂದಿನ ಪೀಳಿಗೆಗೆ ಉಂಟಾಗತ್ತೆ. ಕರೆಕ್ಟ್. ಇವರು ಇಲ್ಲಿ ಇಷ್ಟೊಂದು ಜನ ಪದ್ಮ ಪ್ರಶಸ್ತಿ ಇದ್ದಾರ. ಈ ಜ್ಞಾನಪೀಠ ಬಗ್ಗೆ ಯಾಕೆ ಮಾತಾಡ್ತೀವಿ? ನಮ್ಮ ಕರ್ನಾಟಕ 8 ಯಾಕೆ ಹೇಳ್ತೀವಿ? ಅವ್ರಿಗೆ ಬಂದಿರೋದ್ರಿಂದ ತಾನೆ. ಅದಕ್ಕೇನೆ ನಮ್ಮವ್ರಿಗೆ ಎಷ್ಟು ಜನಕ್ಕೆ ಪದ್ಮ ಪ್ರಶಸ್ತಿ ಬಂದಿದೆ? ಅಥವಾ ಇದು ಪದ್ಮ ಪ್ರಶಸ್ತಿ ಅಂತಂದರೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಆದರೆ ನಮ್ಮವ್ರನ್ನ ನಾವು ಗುರುತಿಸ್ಬೇಕು, ಗೌರವಿಸಬೇಕು. ಅದು ಕೇವಲ ಚಿತ್ರರಂಗ ಅಂತಲ್ಲ, ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲಿ ಆಗಿದ್ರೂ ಕೂಡ ಅವಾಗ ಏನಾಗುತ್ತೆ, ಅವರು ಅಷ್ಟೊಂದು ದೊಡ್ಡ ದೊಡ್ಡ ಜನ ಸ್ಫೂರ್ತಿದಾಯಕ ವ್ಯಕ್ತಿಗಳು ಆಗಿದ್ದಾರೆ ಅಂದ ತಕ್ಷಣ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ, ನಮ್ಮ ಮಣ್ಣಿನ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಹುಟ್ಕೊಳ್ಳುತ್ತೆ. ಈಗ ಯಾಕೆ ತಮಿಳಲ್ಲಿ ನೋಡಿ ದೊಡ್ಡ ದೊಡ್ಡ ಕಟೌಟು, ದೊಡ್ಡ ದೊಡ್ಡ ಹಾರ, ದೊಡ್ಡ ದೊಡ್ಡ ಸ್ಟಾರ್ಗಳು. ಅದರಿಂದ ಏನಾಗುತ್ತೆ, ಆ ಭಾಷೆ ಬಗ್ಗೆ ನಮ್ಮತನ, ನಮ್ಮದು ಅನ್ನೋದು ಬರುತ್ತೆ. ಇಲ್ಲಾಂದ್ರೆ ಹೇಗೆ ಬರುತ್ತೆ? ಈಗ ನೀವು ಪಕ್ಕದ ರಾಜ್ಯ ನೋಡಿ, ಮಹಾರಾಷ್ಟ್ರ ನೋಡಿ, ಇಲ್ಲ ಗುಜರಾತ್ ನೋಡಿ, ಅಲ್ಲಿ ಸೂಪರ್ ಸ್ಟಾರ್ಸ್ಗಳು ಆಗಿಲ್ವಾ? ಆಗಿದ್ದಾರೆ. ಈ ಥರ ಮೆರ್ಸಲ್ಲ ಅವರನ್ನು. ಅವಾಗೇನಾಗುತ್ತೆ, ಅದು ಇಂಡಸ್ಟ್ರಿನೂ ಚಿಕ್ಕದಾಗೇ ಉಳ್ಕೊಳುತ್ತೆ. ಮೆರೆಸಿದಾಗ, ಅದನ್ನ ದೊಡ್ಡದಾಗಿ ತೋರಿಸಿದಾಗ ಇಂಡಸ್ಟ್ರಿ ಬೆಳೆಯುತ್ತೆ, ಇಂಡಸ್ಟ್ರಿ ದೊಡ್ಡದಾಗುತ್ತೆ. ಇಂಡಸ್ಟ್ರಿ, ನಾನು ಬರೀ ಒಂದು ಹೇಳ್ತಾ ಇದ್ದೀನಿ, ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ಮೆರೆಸಿದಾಗ ಕ್ಷೇತ್ರಗಳು ಅಂದರೆ ಬೆಳಿತವೆ. ಜೊತೆಗೆ ನಮ್ಮತನದ ಬಗ್ಗೆ ಕೂಡ ಅಭಿಮಾನ ಹೊತ್ಕೊಳ್ಳುತ್ತೆ. ಈಗ ನಮಗೆ ಇದು ಬಂತು, ಬುಕ್ಕರ್ಸ್ ಪ್ರೈಸ್ ಬಂತು. ಎಲ್ಲಿ, ಯಾರಿಗೆ ಬಂತಿದ್ದು ಬುಕ್ಕರ್ಸ್ ಪ್ರೈಸು? ಓಹ್, ಕನ್ನಡತಿನ? ಏನು ಕನ್ನಡತಿ ಅಂತಂದರೆ ಕರ್ನಾಟಕನ? ಎಲ್ಲಿ ಕರ್ನಾಟಕ ಎಲ್ಲಿ ಬರುತ್ತೆ? ಭಾರತ ದೇಶನ? ಇಡೀ ದೇಶ ತಿರುಗಿಬಿಟ್ಟು ನೋಡುತ್ತೆ. ಸೊ ದಟ್ಸ್ ಇಂಪಾರ್ಟೆಂಟ್. ಅದು ಬರೋದು ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಹೇಳೋದು ನಾನು, ಪ್ರತಿಯೊಬ್ಬರಿಗೂ ಅದನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ಈಗ ನೀವು ಕೇಳಿದ ಪ್ರಶ್ನೆಗೆ ಸ್ಮಾರಕಗಳು, ರಾಜ್ಕುಮಾರ್ ಅವ್ರ ಸ್ಮಾರಕ, ಅಪ್ಪ ಅವ್ರ ಸ್ಮಾರಕ, ಅಂಬರೀಷ್ ಶಂಕರ್ ಅವ್ರ ಸ್ಮಾರಕ, ಜನ ಅಲ್ಲಿ ಹೋಗಿ ಅದನ್ನು ನೋಡಿಕೊಂಡು, ಸಿನಿಮಾ ಇದು ಬರೀ ಕೇವಲ ಮನೋರಂಜನೆಯ ಒಂದು ಮಾಧ್ಯಮ ಅಲ್ಲ. ಅದು ಆ ಥರ ತಿಳ್ಕೊಂಡ್ರೆ ಅದು ತಪ್ಪದು. ಅದು ನಮ್ಮ ದೈನಂದಿನದ ಒಂದು ಏನಂತಾರೆ, ಅದು ಒಂದು ಅಂಗಾನೇ. ಅದು ಸಿನಿಮಾ ಇಲ್ಲದೆ ಯಾರೂ ಇಲ್ಲ. ನಾವು ಸಿನಿಮಾ ನೋಡಿನೇ ಬೆಳೆದಿರ್ತೀವಿ. ಸೊ ನಮ್ಮ ಇತಿಹಾಸದ ಒಂದು ಭಾಗ ಆಗಿರುತ್ತದೆ ಅದು ಪ್ರತಿಯೊಂದು ಸಿನಿಮಾ. ಆ ಸಿನಿಮಾ, ಆ ಹಾಡು ಭಾಗ ಆಗಿರುತ್ತದು. ಸೊ ಆ ಸಿನಿಮಾಗಳ ಒಂದು ಛಾಯಾಚಿತ್ರಗಳನ್ನು ನೋಡಿದಾಗ ಅದು ವಿ ರಿವಿಸಿಟ್ ಅವರ್ ಸೆಲ್ಸ್, ಅವರ್ ಓನ್ ಮೆಮೊರೀಸ್. ನಮಗೆ ಅದು ಸಂತೋಷ ಕೊಡುತ್ತದು. ಆಮೇಲೆ ಅದು ನಮ್ಮ ಕಡೆಯಿಂದ ಅಂಥ ಮಹಾನ್ ವ್ಯಕ್ತಿಗಳಿಗೆ ಅದು ಒಂದು ಆ ಜಾಗಗಳನ್ನು ಕೊಡೋದ್ರಿಂದ ಅಥವಾ ಸ್ಮಾರಕಗಳನ್ನು ಮಾಡೋದ್ರಿಂದ ಅದು ಒಂದು ಕೊಡುಗೆ, ಅದು ಒಂದು ಚಿಕ್ಕ ಕೊಡುಗೆ ಅದು. ಬಟ್ ಅದಕ್ಕೆ ಅವ್ರಿಗದು ಗೊತ್ತೂ ಆಗಲ್ಲ, ಅದು ಬಹುಶಃ ಗೊತ್ತೂ ಆಗಲ್ಲ. ಇಟ್ಸ್ ಫಾರ್ ದಿ ಪೀಪಲ್. ಆಮೇಲೆ ಈಗ ನೋಡಿ, ನಾಳೆ 3 ಜನದ್ದು ಏನಾದರೂ ಸ್ಮಾರಕಗಳು ಇದನ್ನೆಲ್ಲ ನೋಡಿಕೊಂಡು
ಬೇರೆ ಹೊಸ ಕಲಾವಿದರಿಗೂ ಅನಿಸುತ್ತೆ ನಂದು ಒಂದು ಕೊಡುಗೆ ಇರಬೇಕಪ್ಪ ಇಲ್ಲಿ, ನಾಳೆ ಜನ ನನ್ನ ಸ್ಮಾರಕನೂ ಕೊಟ್ಟೋ ಥರ ಆಗಬೇಕು, ಜನ ನನ್ನ ಸ್ಮಾರಕಕ್ಕೆ ಬರಬೇಕು, ಸ್ಫೂರ್ತಿ ತಗೋಬೇಕು. ಈಗ ಗಾಂಧೀಜಿಯವರು ಇದು ಇರಲಿಲ್ಲ, ಸಿನಿಮಾದಲ್ಲಿ ಇರಲಿಲ್ಲ, ಬಟ್ ಅವ್ರ ಸ್ಮಾರಕ ಇದೆ. ಯಾಕೆ ಹೋಗ್ತಾರೆ ಜನ ಅಲ್ಲಿ? ಸ್ಫೂರ್ತಿ ತೊಗೊಳಕ್ಕೆ ಹೋಗ್ತಾರೆ. ಹಾಗಾಗಿ ಇದು ಕೂಡ ಮುಖ್ಯನೇ. ಯಾವ ಥರ ಈಗ ಅದು ಒಂದು ವಾದನೆ, ದೇವಸ್ಥಾನಗಳೇ ಬೇಡವೇ ಬೇಡ, ಮಸೀದಿಗಳು ಬೇಡವೇ ಬೇಡ, ಚರ್ಚ್ ಬೇಡವೇ ಬೇಡ, ಇಲ್ಲೇ ಇದ್ದಾನೆ ದೇವರು, ಯಾಕೆ ಅಲ್ಲಿಗೆ ಹೋಗ್ಬೇಕು? ಆ ಥರದ್ದಿದು. ಇವ್ರುಗಳ ಸ್ಮಾರಕಕ್ಕೆ ಜಾಗನೇ ಕೊಡಬಾರ್ದು ಅನ್ನೋ ಥರದ್ದೇನಾದರೂ ಇತ್ತು ಅಂತಂದರೆ, ಆದರೆ ಆ ಜಾಗದ್ದೇ ಒಂದು ಮಹಿಮೆ ಇರುತ್ತೆ. ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಅಲ್ಲಿ ಹೋದರೆ ಅದು ಬೇರೆಯೇ ವೈಬ್ರೇಷನ್ ಸಿಗುತ್ತೆ ನಮಗೆ. ಪೂರ್ತಿ ಪಾಸಿಟಿವಿಟಿ ಇರತಕ್ಕಂಥ ಜಾಗಗಳು ಅವೆಲ್ಲ. ಕರೆಕ್ಟ್. ಹಾಗಾಗಿ ಅದೆಲ್ಲ ಮುಖ್ಯನೇ. ಸರ್, ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಾ ಇದೆ. ಎಲ್ಲ ನೋಡಿದ್ರೂ ಕೂಡ ಕಸದ ರಾಶಿಗಳು. ನೀವು ಕೂಡ ಈ ವಿಚಾರವಾಗಿ ದನಿ ಎತ್ತಿದ್ರಿ. ಬಟ್ ಅದು ಕಡಿಮೆ ಆಗ್ತಾನೆ ಇಲ್ಲ. ಫೈನ್ ಹಾಕಿದ್ರು ಕೂಡ, ಎಷ್ಟೇ ಸ್ಟ್ರಿಕ್ಟ್ ಕಂಡೀಷನ್ಸ್ ಹಾಕಿದ್ರು ಕೂಡ ಯಾವುದು ರೂಲ್ಸ್ ಫಾಲೋ ಆಗ್ತಾ ಇಲ್ಲ, ಅದು ಕಡಿಮೆನೇ ಆಗ್ತಾ ಇಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನನಗೀಗ ಈ ವರ್ಷ GBAನವರು ಸ್ವಚ್ಛ ಸರ್ವೇಕ್ಷಣಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಮಾಡಿದ್ದಾರೆ, ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. 3 ವರ್ಷದ ಹಿಂದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಮಾಡಿದರು. ನಾನು ನಿರಂತರವಾಗಿ 5.5 ವರ್ಷಗಳಿಂದ ಈ ನಿಟ್ಟಲ್ಲಿ ಸತತವಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇದ್ದೀನಿ. ತುಂಬ ವಿಷಯಗಳು ಬದಲಾಗಬೇಕು, ಅದು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಲ್ಲಿ. ಬಟ್ ನನ್ನ ಕೈಲಾದಷ್ಟು ನಾನು ಅರಿವು ಮೂಡಿಸೋ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಅದನ್ನು ಮಾಡ್ತಾ ಇದ್ದೀನಿ. ನಾನು ಯಾವುದೇ ಪೋಸ್ಟ್ ಹಾಕಿದ ತಕ್ಷಣ ಅಧಿಕಾರಿಗಳು ಸ್ಪಂದಿಸ್ತಾರೆ, ಅದನ್ನು ತಕ್ಷಣ ಅದಕ್ಕೆ ಸ್ವಚ್ಛಗೊಳಿಸ್ತಾರೆ. ಅಂದರೆ ನಾನೇ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ, ಬಟ್ ಎಷ್ಟೋ ಅಭಿಮಾನಿಗಳು ಅಥವಾ ನಮ್ಮ ನಾಗರಿಕರು ಕೂಡ ನನಗೆ ಕಳಿಸ್ಕೊಡ್ತಾರೆ, ಫೋಟೋಗಳು ಕಳಿಸ್ಕೊಡ್ತಾರೆ, ವಿಡಿಯೋಗಳನ್ನು ಕಳಿಸ್ಕೊಡ್ತಾರೆ. ನಾನು ಅದನ್ನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡು ಅಧಿಕಾರಿಗಳಲ್ಲಿ ಅದನ್ನು ಕೇಳ್ಕೊತೀನಿ, ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಆದರೆ ನೀವು ಹೇಳಿದಾಗೆ ಇದಕ್ಕೊಂದು ಪರ್ಮನೆಂಟ್ ಶಾಶ್ವತವಾದಂಥ ಅದಕ್ಕೆ ಒಂದು ಪರಿಹಾರ ಸಿಗ್ತಾ ಇಲ್ಲ. ನೋಡೋಣ, ಮುಂಬರೋ ದಿನಗಳಲ್ಲಿ ಅದು ಸಿಗಬೇಕು ಅಂತ ನಾನು ಆಶಿಸ್ತೀನಿ. ನಮ್ಮ ಶಾಲೆಯ ಶಿಕ್ಷಣದಲ್ಲೇ ಅದು ಆಗಬೇಕಮ್ಮ, ಅಲ್ಲಿಂದನೇ ಆರಂಭ ಆಗಬೇಕು. ಶಾಲೆಯ ಶಿಕ್ಷಣದಲ್ಲೇ ಅದು ಸ್ವಚ್ಛತೆ ಬಗ್ಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಆಗಬೇಕು, ಆಗಲೇ ಇದು ಆಗೋದಕ್ಕೆ ಸಾಧ್ಯ. ಓಕೆ ಸರ್, ಅತಿಕ್ರಮ ಫುಟ್ಪಾತ್ಗಳನ್ನೆಲ್ಲ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಗೌರ್ಮೆಂಟ್. ಸೊ ಇದರಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಹೌದು, ಕ್ಲೀನಾಗಿರಬೇಕು, ನಮಗೆ ಓಡಾಡೋದಕ್ಕೆ ಜಾಗ ಬೇಕು, ಆಕ್ಸಿಡೆಂಟ್ಗಳು ಕಡಿಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫೈನ್. ಬಟ್ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಏನಾಗಬೇಕು? ಒಂದು ಹೊತ್ತಿನ ಆ ದಿನದ ಒಂದು ಕೂಲಿ ಕೆಲಸ ಮಾಡಿಬಿಟ್ಟು ಅಥವಾ ವ್ಯಾಪಾರವನ್ನು ಮಾಡಿಬಿಟ್ಟು ಆ ದಿನದ ಒಂದು ದುಡಿಮೆಯನ್ನು ನಂಬಿಕೊಂಡಿರುವಂತಹ ಜನಗಳ ಪರಿಸ್ಥಿತಿ ಏನಾಗುತ್ತೆ? ಇದು ದುಸ್ಥಿತಿನೇಮ್ಮ. ಆದರೆ GBAನವ್ರದ್ದೇ ಎಷ್ಟೋ ಲ್ಯಾಂಡ್ಗಳು ಇರ್ತವೆ, ಖಾಲಿ ಸೈಟ್ಸ್ ಇರ್ತವೆ. ಅಲ್ಲಿ ಇವ್ರುಗಳಿಗೋಸ್ಕರನೇ ಅವಕಾಶ ಮಾಡಿಕೊಟ್ಟು, ಈಗ ಸಂತೆ ಏನಮ್ಮ, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸಂತೆ? ಎಲ್ಲರೂ ಒಂದೇ ಜಾಗದಲ್ಲಿ ಅಲ್ವಾ? ಅದೇ ಥರ ಒಂದು ಜಾಗದಲ್ಲಿ ಎಲ್ಲರೂ ಬಂದು ಮಾರಾಟ ಮಾಡೋ ಥರ ಅವರಿಂದ ಏನೋ ಒಂದು ನಾಮಿನಲ್ ಒಂದು ಬಾಡಿಗೆ ಕೂಡ GBA ತೊಗೊಂಡ್ರೆ GBAನವ್ರಿಗೂ ಅದರದ್ದು ಒಂದು ಬಾಡಿಗೆನೂ ಸಿಗುತ್ತೆ, ಒಂದು ಶಿಸ್ತು ಕೂಡ ಇರುತ್ತೆ. ನನಗೇನೇ ತರಕಾರಿ ಬೇಕಂತಂದರೆ ನಾನು ಆ ಜಾಗಕ್ಕೆ ಹೋಗ್ತೀನಿ, ನನಗೆ ಎಲ್ಲವೂ ಸಿಗುತ್ತೆ ಅಲ್ಲಿ. ಅದೇ ಥರ ಮಾಡಿದ್ರೆ ಅದು ಅನುಕೂಲ. ಅದು ಕೆಲವು ದಿವಸ ಏನಾಗುತ್ತೆ, ಎಲ್ರಿಗೂ ಅದು ತೊಂದರೆ ಆಗುತ್ತೆ. ಇಲ್ಲೇ ಸಿಗ್ತಾ ಇದ್ದ ತರಕಾರಿಗೆ ಅಲ್ಲಿಗೆ ಹೋಗ್ಬೇಕಲ್ಲ ಅನ್ನೋದು ಇರುತ್ತೆ. ಆದರೆ ಅದು ಈಗ ಏರ್ಪೋರ್ಟ್ ಬಗ್ಗೆ ಕೂಡ ಅದೇ ಥರ ಇತ್ತು ತಾನೆ. ಯಾರು ಹೋಗ್ತಾರೆ ಅಷ್ಟು ದೂರ ಅಂತಂದ್ಬಿಟ್ಟು, ಅದು ನೋಡ್ಬಿಟ್ಟು ಆಮೇಲೆಲ್ಲ ನೋಡ್ಬಿಟ್ಟು ಏನು ಅದ್ಭುತವಾಗಿದೆ ಅಂತಂದ್ಬಿಟ್ಟು ಹಳೆ ಏರ್ಪೋರ್ಟ್ನ ಮರ್ತೇ ಬಿಟ್ರು. ಹಾಗಾಗಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಅದನ್ನು, ಅಂದರೆ ಅಲ್ಲಿ ಜನ ಹೋಗೋ ಥರ ಅದನ್ನು ಆಕರ್ಷಿಸೋ ಥರ ಅದನ್ನು ಮಾಡಿದ್ರೆ ಜನ ಖಂಡಿತವಲ್ಲೂ ಹೋಗೇ ಹೋಗ್ತಾರೆ. ಆಮೇಲೆ ಈ ಥರದ್ದೊಂದು ಶಿಸ್ತು ಕೂಡ ನಾವು ಪಾಲಿಸ್ಬೋದು. ಸರ್, SIR
ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಆ್ಯಂಡ್ ನಿನ್ನೆ ಕೂಡ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಯಿತು. ವೋಟರ್ ಐ ಡಿ ಸಿಕ್ಕಾಪಟ್ಟೆ ಜನಗಳ ಐ ಡಿ ಡಿಲೀಟ್ ಆಗ್ತಾ ಇರೋದ್ರಿಂದ, ನೇಮ್ ಡಿಲೀಟ್ ಆಗ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಪ್ರಕಾಶ್ ರೈ ಅವರ ಹೆಸರು ಕೂಡ ನಿನ್ನೆ ಡಿಲೀಟ್ ಆಗಿದೆ. ಅದು ಒಂದಷ್ಟು ಎಷ್ಟು ಅಡ್ವಾಂಟೇಜಸ್ ಇರುತ್ತೆ ಅಷ್ಟೇ. ಇಲ್ಲ, ಯಾಕೆ ಡಿಲೀಟ್ ಆಗಿದೆ ಅದನ್ನ ಕೇಳಿದ್ರ ಅಥವಾ ಅದನ್ನ ಹೇಳಿದ್ರ ಗೊತ್ತಿಲ್ವೇ? ಯಾಕೆ ಡಿಲೀಟ್ ಆಗಿದೆ? ಇವತ್ತು ಪೇಪರಲ್ಲಿ ನಾನು ಓದಿದೆ, 4 ವರ್ಷದಿಂದ ಆ ಜಾಗದಲ್ಲಿ ಅವರು ಇರ್ಲಿಲ್ವಂತೆ, ಹಾಗಾಗಿ ಡಿಲೀಟ್ ಮಾಡಿದ್ದೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಟೆಕ್ನಿಕಾಲಿಟೀಸ್ ನನಗೆ ಗೊತ್ತಿಲ್ಲ. ಕೆಲವು ದಿನಗಳ ಹಿಂದೆ ಪತ್ರಿಕೆಗಳಲ್ಲಿ ಓದಿದ್ದೆ ನಾನು, ಅವ್ರದ್ದು 4 ಜಾಗಗಳಲ್ಲಿ ವೋಟರ್ ಐ ಡಿ ಇದೆ ಅಂತ. ಚೆನ್ನೈ ಅಥವಾ ಅಂದರೆ ಚೆನ್ನೈಯಲ್ಲಿ, ಆಂಧ್ರ, ತೆಲಂಗಾಣದಲ್ಲೂ ಇದೆ ಅಂತ ಅಂದ್ಬಿಟ್ಟು ಕೇಳಿದೆ ನಾನು, ಅಲಾಂಗ್ ವಿತ್ ಕರ್ನಾಟಕ. ಈ ಥರ ಇರೋದೇ ಅಪರಾಧ. 4 ಜಾಗಗಳಲ್ಲಿ ವೋಟರ್ ಐ ಡಿ ಇರೋದು. ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ಅದು ಪತ್ರಿಕೆಗಳಲ್ಲಿ ಓದಿದ್ದೆ ನಾನು. ಅದೇನಾದರೂ ಇತ್ತು ಅಂತಂದ್ರೂ ಅದನ್ನು ಡಿಲೀಟ್ ಮಾಡಿರೋ ಸಾಧ್ಯತೆ ಇರುತ್ತೆ, ನನಗೆ ಗೊತ್ತಿಲ್ಲ. ಏನೇ ಇದ್ರೂ ಕೂಡ ಅದನ್ನು ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸರ್, ಜೆನ್ಸಿ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಿಕಾಸ್ ಈಗ ನಡೀತಾ ಇರುವಂಥ ಆಗುಹೋಗುಗಳು, ಬೆಳವಣಿಗೆಗಳು, ಸೊ ಎಲ್ಲಿ ಅವ್ರನ್ನ ಕಡೆಗಣಿಸಿದ್ರು ಸೊ ಅಲ್ಲೇ ಒಂದು ಪಾರ್ಟಿ ಕಟ್ಕೋತಾರೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆ ಅಷ್ಟು ಆ ಪಾರ್ಟಿಗೆ ಸಪೋರ್ಟ್ ಸಿಗತ್ತೆ. ಸೊ ಈಗಲೂ ಕೂಡ ಹೋರಾಟವನ್ನು ನಡೆಸ್ತಾನೆ ಇದ್ದಾರೆ. ಫೈಟ್ ವಾಸ್ ಫಾರ್ ಅ ಗುಡ್ ಕಾಸ್. ಓಕೆ, ವೆನ್ ಇಟ್ ಸ್ಟಾರ್ಟೆಡ್ ಇಟ್ ವಾಸ್ ಫಾರ್ ಅ ಗುಡ್ ಕಾಸ್. ಏನೇ ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮ ಕಾಯ್ದೆ ಕಾನೂನುಗಳಲ್ಲಿ ಅಥವಾ ನಮ್ಮ ಪದ್ಧತಿಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು ಅಂತಂದರೆ ಹೋರಾಟ ಮಾಡೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಆದರೆ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದು ಅದು ತುಂಬ ಪ್ರಶ್ನೆಗಳನ್ನು ಹುಟ್ಟಿಸುತ್ತೆ. ಕರೆಕ್ಟ್. ಅದು ಸರಿಯಾದ ವಿಧಾನ ಅಲ್ಲವೇ ಅಲ್ಲ. ಅದು ತುಂಬ ಕೆಟ್ಟದಾಗಿತ್ತು. ನಮ್ಮ ಅಂದರೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳ ತಂದೆ ತಾಯಿಯವ್ರನ್ನ ಕರೆಸಲಿಲ್ಲ, ಆ ವೇದಿಕೆ ಮೇಲೆ ಕರೆಸಿ ಚರ್ಚೆ ಮಾಡಲಿಲ್ಲ. ಶಿಕ್ಷಣದ ಬಗ್ಗೆ ಏನಾದರೂ ಲೋಪದೋಷಗಳು ಏನಾದರೂ ಇದ್ದಿದ್ದರೆ ಅಥವಾ ಅವರೇನಾದರೂ ಗಮನಿಸಿ ಏನಾದರೂ ಹೇಳ್ತಾ ಇದ್ದಿದ್ದರೆ ಅದರ ಬಗ್ಗೆ ಚರ್ಚೆ, ಅದರ ಬಗ್ಗೆ ಪರಿಹಾರದ ಒಂದಿಷ್ಟು ವಿಷಯಗಳು, ಅದರ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾವುದರ ಬಗ್ಗೆ ಚರ್ಚೆ ಆಯಿತು? ರಾಜೀನಾಮೆ ಕೊಡೋದು, ಅದು ಮೋದಿವರೆಗೂ ಹೋಯಿತು. ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡೋದ್ರಿಂದ ಏನಾಗುತ್ತೆ? ಇನ್ನೊಬ್ರು ಬರ್ತಾರೆ. ಆ ಲೋಪದೋಷಗಳು ಏನಿದೆ ಅದನ್ನು ತೆಗೆಯೋದಕ್ಕೋಸ್ಕರ ಪ್ರಯತ್ನ ಪಡಿ. ಈಗ ಜಾರ್ಖಂಡಲ್ಲೂ ಕೂಡ ನಡೀತಾ ಇದೆ. ಅವ್ರದ್ದು ಯಾವ ಥರ ಪದ್ಧತಿ ಇದೆ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು, ಇವ್ರು ಯಾವ ರೀತಿಯಲ್ಲಿ ಮಾಡಿದ್ರು, ಇವ್ರದ್ದು ತುಂಬ ಕೆಟ್ಟದಾಗಿತ್ತು. ಆಮೇಲೆ ಅದು ನಮ್ಮ ದೇಶದ ವಿರುದ್ಧವಾಗಿ ಏನೇನೋ ಮಾತಾಡೋದು. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ. ನಾನು ನಂಬಿದ್ದು ವಸುಧೈವ ಕುಟುಂಬಕಂ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಿಂದೆ ಹೋಗಿ ನೋಡಿದ್ರೆ ಅದು ಸತ್ಯ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲ ಒಂದೇ ಕುಟುಂಬದವರು. ಜಾತಿ, ಧರ್ಮ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಜಾತಿ ಇರುತ್ತೆ, ಒಂದು ಧರ್ಮ ಇರುತ್ತೆ, ಪಾಲಿಸ್ಕೊಂಡು ಹೋಗ್ತಾರೆ. ಸರಿ, ನಾನು ನಂಬ್ತೀನೋ ಬಿಡ್ತೀನೋ, ಆದರೆ ನೀವು ಏನು ನಂಬ್ತಿರೋ ಅದಕ್ಕೆ ನಾನು ಗೌರವಿಸಬೇಕು. ಅದು ಗೌರವಿಸದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ. ನೀವು ನಂಬ್ತಿರೋ ತಾನೆ, ನಾನು ನಿಮ್ಮನ್ನು ಗೌರವಿಸ್ಬೇಕು ಅಂತಂದರೆ ನೀವು ನಂಬ್ತಿರೋ ವಿಷಯಕ್ಕೂ ನಾನು ಗೌರವಿಸಬೇಕು. ನಾನು ನಂಬ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ. ಯಾರಾದರೂ ಒಂದಿಷ್ಟು ಜನ ನಂಬ್ತಾ ಇದ್ದಾರೆ ಅಂತ ಅವ್ರ ವಿರುದ್ಧವಾಗಿ ಯಾಕೆ ನೀವು ಮಾತಾಡ್ತೀರಿ? ಆ ನಂಬಿಕೆಗಳ ವಿರುದ್ಧವಾಗಿ ಯಾಕೆ ಮಾತಾಡ್ತೀರಿ? ಆ ವೇದಿಕೆ ಅದಕ್ಕೋಸ್ಕರ ಅಲ್ವೇ ಇಲ್ಲ. ಅಲ್ಲಿ ಬಂದು ಏನೇನೋ ಮಾತಾಡ್ಬಿಟ್ರೆ ಅದು ತಪ್ಪು. ಜೊತೆಗೆ ನಮ್ಮ ದೇಶದ ವಿರುದ್ಧನೇ ಎಷ್ಟೋ ಏನೇನೋ ಮಾತಾಡ್ಬಿಟ್ರು, ನಮ್ಮ ಸೈನಿಕರ ಬಗ್ಗೆ ಮಾತಾಡ್ಬಿಟ್ರು, ತಪ್ಪು. ನಮ್ಮ ಮಾನ್ಯ ಪ್ರಧಾನಿಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ತಪ್ಪು. ನಮ್ಮ ಮನೆಯಲ್ಲಿ ಆ ಥರ ಹೇಳ್ಕೊಡಲ್ಲ, ನಮ್ಮ ಸಂಸ್ಕಾರ ಆ ಥರ ಇಲ್ಲ. ನಾವು ಹಿರಿಯರ ಬಗ್ಗೆ, ದೊಡ್ಡವ್ರ ಬಗ್ಗೆ ಯಾವತ್ತೂ ಆ ಥರ ಮಾತಾಡಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋದ್ರ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡಿ. ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ.
ಈ ಥರ ದೂಷಿಸೋದು. ಈಗ ನಾನು ನನ್ನ ಕ್ಯಾಂಪೇನ್ ನಡೆಸ್ತೀನಿ. ನಾನು ಹ್ಮ್ ಹ್ಮ್ ಒಂದು ದಿವಸ ಕೂಡ ನಾನು ಯಾರನ್ನೂ ದೂಷಿಸಲ್ಲ. ಹ್ಮ್ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ ಅಂತಾನೆ ಹೇಳ್ತೀನಿ. ನಾನು ಹ್ಮ್ ದೂಷಿಸೋದ್ರಿಂದ ಕೆಲಸನೇ ಆಗಲ್ಲ. ಹ್ಮ್ ಪ್ರೀತಿಯಿಂದ ಎಷ್ಟೋ ಕೆಲಸಗಳಾಗ್ತವೆ. ಹ್ಮ್ ನೀವು ಪ್ರೀತಿಸಿ ನೋಡಿ, ಹ್ಮ್ ಕೇಳಿ, ಪ್ರೀತಿಯಿಂದ ಕೇಳಿ. ಕರೆಕ್ಟ್. ಯಾಕಾಗಲ್ಲ? ಅವ್ರು ಮಾಡಿದ್ದು ತಪ್ಪು. ಅವ್ರು ಮಾಡಿ ಅಂದರೆ ನಾನು ಹೇಳಿದ್ನಲ್ಲ, ಹ್ಮ್ ಅವ್ರು ಪ್ರಾರಂಭ ಮಾಡಿದ್ದು ಅದು ಅದು ಸರಿಯಾಗಿತ್ತು. ಆದರೆ ಅದು ಯಾವ ಮಟ್ಟಕ್ಕೆ ಹೋಯಿತು ಅದು ತಪ್ಪು. ಅವರ ಉದ್ದೇಶನೇ ತಪ್ಪು. ಮತ್ತೆ ಅದರಲ್ಲಿ ಅತಿ ಹೆಚ್ಚಾಗಿ ಸ್ಟೂಡೆಂಟ್ಸ್ಗಳು ಇರಲಿಲ್ಲ, ಬೇರೆ ಬೇರೆ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರು ಇದ್ರು. ಅಂಡ್ ಅದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇತ್ತು ಅನ್ನುವಂಥದ್ದು ಬೇಸರದ ಸಂಗತಿ. ಹೌದೌದು, ಖಂಡಿತವಾಗ್ಲು ಇಟ್ ವಾಸ್ ಅ ಟೆರಿಬಲ್ ಥಿಂಗ್, ಅಬ್ಸಲ್ಯೂಟ್ಲಿ ಟೆರಿಬಲ್. ಎಲ್ಲಿಂದ ಫಂಡಿಂಗು ಬರ್ತಾ ಇತ್ತು. ಯಾರೋ ಅಲ್ಲಿ ಡೈಲಿ ಬಿರಿಯಾನಿ, ಆಮೇಲೆ ಯಾರೋ ಒಬ್ಬರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರೇ ಹೇಳ್ಕೊಂಡಿದ್ದಾರೆ ಒಂದು ವಿಡಿಯೋದಲ್ಲಿ. ಅಲ್ಲ ರೀ, ನೀವು ಇಷ್ಟೊಂದು ಜನ ಇಲ್ಲಿ ಬಂದಿದ್ದೀರಿ, ಅಟ್ಲೀಸ್ಟ್ ಒಂದು ಹೊತ್ತಾದರೂ ಊಟ ಬಿಡಿ. ನನ್ನ ಮುಂದೆನೇ ಇಲ್ಲಿ ಆರಾಮಾಗಿ ನೀವು ಪಕೋಡ ತಿಂತಾ ಇದ್ದೀರಿ, ಸಮೋಸ ತಿಂತಾ ಇದ್ದೀರಿ ಅಂದರೆ ಅಲ್ಲಿ ಆ ಒಂದು ಗಾಂಭೀರ್ಯತೆನೇ ಇಲ್ಲ. ಅಲ್ಲಿ ಫುಟ್ಬಾಲ್ ಆಡ್ಕೊಂಡು ಕೂತಿದ್ದಾರೆ ಎಲ್ಲ ಜನ. ಅದರ ಹಿಂದಿನ ಗಾಂಭೀರ್ಯತೆ ಏನು? ಮಕ್ಕಳು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ತಾನೇ ಗಾಂಭೀರ್ಯ. ಅದೇ ಮರ್ತು ಬಿಟ್ರಿ ನೀವು. ಇದು ರಾಜೀನಾಮೆ ಕೊಟ್ಟಾದ ತಕ್ಷಣ ಯಾವಾಗಿದು ಮುಗೀತು ಅಂತ ಬಂತು, ಆ ಮಕ್ಕಳ ಫೋಟೋ ಎಲ್ಲೆಲ್ಲೂ ಬಿಸಾಕ್ಬಿಟ್ಟಿದ್ರು. ಅಷ್ಟು ನಿಮಗೆ ಅವ್ರ ಬಗ್ಗೆ ಗೌರವ ಇಲ್ವಾ? ಮತ್ತೆ ಅಲ್ಲಿಗೇನು ಯಾವ ಖುಷಿಗೆ ಅಲ್ಲಿ ಬಂದಿದ್ರೆ ಇಲ್ಲಿ? ಆಮೇಲೆ ಈಗ ಜಾರ್ಖಂಡದಲ್ಲಿ ಯಾಕಿಲ್ಲ ಇವ್ರುಗಳು? ಆಮೇಲೆ ಕೆಲವು ಸೆಲೆಬ್ರಿಟಿಗಳು ಅಲ್ಲಿ ಹೋಗಿದ್ರು. ಯಾರು ಈಗ ಒಬ್ಬರು ರೈತರು ಯಾರೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನನಗೆ ಎಲ್ಲ ವಿಷಯ ಗೊತ್ತಿರಲ್ಲ, ಆದರೆ ಆ ರೈತರಿಗೆ ಬೆಂಬಲಿಸೋಕ್ಕೆ ನಾನು ಹೋಗಿರ್ತೀನಿ, ಸೆಲೆಬ್ರಿಟಿಯಾಗಿ ಹೋಗ್ತೀನಿ. ನಾನು ನಿಮ್ಮ ಒಂದು ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಿಮ್ಮ ಸಮಸ್ಯೆ ಇಡೀ A to Z ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಈ ಥರದ ಜನ ಹೋಗ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಆದರೆ ಒಂದು ರೈತರಿಗೆ ನಾನು ಹೋರಾಟಕ್ಕೆ ಹೋದಾಗ ಇನ್ನೊಂದು ಕಡೆ ರೈತರು ಹೋರಾಟ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಹೋಗಲ್ಲ? ಆಮೇಲೆ ಈ ರೈತರ ಹತ್ರ ಹೋದಾಗ ಈ ರೈತರ ಬಗ್ಗೆ, ಈ ರೈತರ ಸಮಸ್ಯೆ ಬಗ್ಗೆ ನಾನು ಮಾತಾಡಬೇಕು. ನಾನು ಬೇರೆ ವಿಷಯದ ಬಗ್ಗೆ ಮಾತಾಡಬಾರ್ದು. ಕರೆಕ್ಟ್. ಯಾರನ್ನು ದೂಷಿಸೋದು, ಯಾವುದೋ ಒಂದು ಸಂಪ್ರದಾಯಕ್ಕೆ ದೂಷಿಸೋದು, ದೇವರನ್ನ ದೂಷಿಸೋದು, ನಂಬಿಕೆಗಳನ್ನು ದೂಷಿಸೋದು ತಪ್ಪು. ಅದು ತಪ್ಪೇ. ಈಗ ಜಾರ್ಖಂಡ್ಗೆ ಯಾಕೆ ಒಬ್ಬರು ಸೆಲೆಬ್ರಿಟಿ ಹೋಗಿಲ್ಲ ಅಲ್ಲಿ? ಅಂದರೆ ಈ ಸೆಲೆಬ್ರಿಟಿಗಳು ಡೆಲ್ಲಿಯಲ್ಲಿ ಯಾರು ಜಂತರ್ ಮಂತರಲ್ಲಿ ಕಾಣಿಸ್ಕೊಂಡಿರೋ ಸೆಲೆಬ್ರಿಟಿಗಳು ಯಾಕಲ್ಲಿ ಹೋಗಿಲ್ಲ? ಒಬ್ರು ಕಾಣಿಸ್ತಾ ಇಲ್ಲ ಅಲ್ಲಿ. ಹೋಗಿ, ಜಾರ್ಖಂಡು ನಮ್ದೇ ತಾನೆ, ಯಾಕೆ ಹೋಗಿಲ್ಲ ಅಲ್ಲಿ? ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು, ಯಾಕೆ? ಅಲ್ಲಿಗೆ ಅವಾಗ ಏನನ್ಸುತ್ತೆ ಅವಾಗ? ಆಬ್ವಿಯಸ್ಲಿ ಇದು ಇಲ್ಲಿ ಬೇರೆ ಅಲ್ಲಿ ಬೇರೆ ಅಲ್ಲ, ಗೊತ್ತಾಗತ್ತೆ ತಾನೆ ಯಾಕೆ ಅನ್ನೋದೆಲ್ಲ ಬರುತ್ತವಾಗ. ಕರೆಕ್ಟ್. ತಪ್ಪದು. ಓಕೆ ಸರ್, ಕಾವೇರಿ ಹೋರಾಟ ಅದು ಯಾವಾಗ ನಿಲ್ಲುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅಮೆರಿಕ ಸಿನಿಮಾದಲ್ಲೇ ಹಾಡಿನಲ್ಲೇ ಲಿರಿಕ್ಸ್ ಎಲ್ಲ ಬರೆದು ಬಿಟ್ಟಿದ್ರು. ರೀಸೆಂಟ್ಲಿ ಅವ್ರು ಮಾತನಾಡಿಸಿದಾಗ ಅವ್ರು ಅದೇ ವಿಚಾರನೇ ಮಾತಾಡಿದ್ರು. ಸೊ ನಮಗೆ ಬರ ಇದೆ, ನಮಗೆ ನೀರಿಲ್ಲ, ನಮ್ಮ ರೈತರೇ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅದು ಹೇಗೆ ನಾವು ಬೇರೊಬ್ಬರಿಗೆ, ಅಂದರೆ ನಮ್ಮ ಕೈ ಖಾಲಿ ಮಾಡ್ಕೊಂಡು ಬೇರೆಯವ್ರ ಜೇಬನ್ನು ತುಂಬಿಸುವಂತಹ ಕೆಲಸವನ್ನು ಹೇಗೆ ಮಾಡಬೇಕು? ಒಂದು ದೃಷ್ಟಿಯಲ್ಲಿ ಇದು ಸರಿನೇ. ನಾನು ಆಗಲೇ ಹೇಳಿದೆ ವಸುಧೈವ ಕುಟುಂಬಕಂ ಅಂತ ಅಲ್ವಾ? ಇನ್ನೊಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿ ಒಂದು ಚುಕ್ಕೆಗೂ ಸಮಾನ ಇಲ್ಲ, ಚುಕ್ಕೆನೂ ಇಲ್ಲ, ಅಷ್ಟೊಂದಿದೆ ಬ್ರಹ್ಮಾಂಡ. ಅದರಲ್ಲಿ ಭೂಮಿ, ಆ ಭೂಮಿಯಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯ, ನಾವು ಪರಸ್ಪರ ಜಗಳ ಮಾಡಿ, ದ್ವೇಷ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸೋದು ಅದು ಮಾಡಬಾರ್ದು. ನಾವು ಪರಸ್ಪರ ಎದರ ಬದರ ಕೂತ್ಕೊಂಡು, ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ, ನಮಗೂ ಸಮಸ್ಯೆ ಆಗ್ಬಾರ್ದು, ನಿಮಗೂ ಸಮಸ್ಯೆ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು. ಇಲ್ಲಿ ಯಾವತ್ತು ಹೋರಾಟ ಅಂತಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ದ್ವೇಷ ಇರುತ್ತೆ, ಜಗಳ ಇರುತ್ತೆ, ಯುದ್ಧ ಇರುತ್ತೆ. ಹಾಗಾಗಕೂಡ್ದು. ಕಾವೇರಿ ನದಿಗೆ ಈ ಬಾರ್ಡರ್ಸ್ ಇಲ್ಲ, ಅವಳ ಮನಸ್ಸಲ್ಲೇ ಅದಿಲ್ಲ. ಅವಳಿಗಿದೆಯಾ ಅದು ಗಡಿಗಳು? ಅವಳಿಗಿದೆಯಾ? ಆ ಥರ ಇದ್ದಿದ್ರೆ ಅವಳು ಹರಿತಾನೆ ಇರಲಿಲ್ಲ ತಮಿಳ್ನಾಡಕ್ಕೆ. ಯಾಕೆ ಹರಿತಾ ಇದ್ದಾಳು ಅವಳು?
ನೀನು ಕರ್ನಾಟಕದಲ್ಲೇ ಹುಟ್ಟು, ನೀನು ಕರ್ನಾಟಕದಲ್ಲೇ ಯಾಕಿಲ್ಲ? ಪ್ರಕೃತಿ ಮಾತೇಲಿ ಇಲ್ಲ ಅದು. ನಾವೇ 30x40 ಮನೆ ಕಟ್ಕೊಂಡು ಕರ್ನಾಟಕ ಬಾರ್ಡರ್ ಮಾಡಿಕೊಂಡು ನಾವೇ ಇದ್ದೀವಿ. ಓಕೆ. ಅದರ ಜೊತೆಗೆ ಆದರೂ ನೀವು ಕೇಳಿದ ಪ್ರಶ್ನೆಗೆ, ಈ ಹೋರಾಟಕ್ಕೆ 2 ವಿಷಯ ಹೇಳ್ತೀನಿ. ಒಂದು, ನಮ್ಮಲ್ಲೇ ಉದ್ಭವಿಸಿದ್ರಿಂದ ನಮಗೆ ಮೊದಲ ಆದ್ಯತೆ, ನಮ್ಮಲ್ಲಿ ಉದ್ಭವಿಸಿದ್ರಿಂದ ಕರ್ನಾಟಕದ ಕನ್ನಡಿಗರಿಗೆ ಇಲ್ಲಿಂದ ಹುಡ್ಕೊಂಡು ಹೋಗ್ತಾಳೆ, ಹಾಗಾಗಿ ಇಲ್ಲಿ ಜನಕ್ಕೆ ಮೊದಲ ಆದ್ಯತೆ. ನಂತರ ಇಲ್ಲೂ ಆದ್ಮೇಲೆ ಸರ್ಪ್ಲಸ್ ಏನಾದರೂ ಬಂತು ಅಂತಂದರೆ ನಾವು ಕೊಡ್ತೀವಿ. ಆ ನಿಟ್ಟಲ್ಲಿ ಹೋರಾಟ ಒಂದು. ಆದರೆ ಇಲ್ಲಿ ಇರ್ತಕ್ಕಂಥ ನದಿಗಳು ಸ್ವಚ್ಛವಾಗಿದ್ದಾವ? ಬೇರೆ ನದಿಗಳು ಸ್ವಚ್ಛವಾಗಿದ್ದಾವ? ಯಾವ ನದಿಗಳು ಹರ್ಕೊಂಡು ಕಾವೇರಿಗೆ ಅದು ಹೋಗ್ತಾವೋ, ಅರ್ಕಾವತಿ ಆಗಿರಬಹುದು, ವೃಷಭಾವತಿ ಆಗಿರಬಹುದು, ಸ್ವಚ್ಛವಾಗಿದ್ದಾವ? ಸುಪ್ರೀಂ ಕೋರ್ಟಲ್ಲಿ ಅಥವಾ ಯಾವುದು ಕೋರ್ಟಲ್ಲಿ, ನನಗೆ ಯಾರೋ ಮೊನ್ನೆ ಹೇಳಿದ್ರು, ಸುಪ್ರೀಂ ಕೋರ್ಟು ಹೈಕೋರ್ಟು ಗೊತ್ತಿಲ್ಲ ನನಗೆ, ವೃಷಭಾವತಿ ನದಿ ಈಗ ಇಲ್ಲ ಅಂತ ಏನೋ ಒಂದು ಆದೇಶ ಬಂದಿದೆ ಅಂತೆ. ಎಷ್ಟು ದೊಡ್ಡ ನದಿ ಹರಿತಾ ಇದ್ದಾಳೆ, ಬೇಜಾರಾಗತ್ತೆ. ಅವಳನ್ನು ಇವತ್ತು ಕೆಂಗೇರಿ ಮೋರಿ ಅಂತ ಕರಿತೀವಿ. ಅಲ್ಲಿ ನಿಂತ್ಕೊಂಡು ಮೊನ್ನೆನೇ ವಿಡಿಯೋ ಮಾಡಿದ್ದೀನಿ ನಾನು, ಒಂದು ತಿಂಗಳ ಹಿಂದೆ ಏನೋ ವಿಡಿಯೋ ಮಾಡಿದ್ದೀನಿ ನಾನು. ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದು ಕಷ್ಟ, ಅಷ್ಟು ವಾಸನೆ ಬರುತ್ತೆ ಅಲ್ಲಿ. ಯಾರ ಜವಾಬ್ದಾರಿ, ಯಾರ್ದು ಹೊಣೆ ಇದು? ವೃಷಭಾವತಿ ನದಿ ಒಂದು ಕಾಲದಲ್ಲಿ ಅಲ್ಲಿ ಕೆಂಗೇರಿಯಲ್ಲಿ ಅಲ್ಲಿ ಇರತಕ್ಕಂಥ ದೇವಸ್ಥಾನಗಳಿಗೆ ಅಭಿಷೇಕ ಮಾಡ್ತಾಯಿದ್ರು ಆ ನೀರನ್ನ, ದೇವ್ರ ಮೇಲೆ. ಈಗ ಅದರದ್ದೇನು ದುಸ್ಥಿತಿ? ಅದಕ್ಕೆ ಯಾರು ಜವಾಬ್ದಾರಿ? ಅದನ್ನು ಸ್ವಚ್ಛಗೊಳಿಸೋದ್ವಾ? ಅರ್ಕಾವತಿ ನದಿ ಸ್ವಚ್ಛವಾಗಿದೆಯಾ? ದಕ್ಷಿಣ ಪಿನಾಕಿನಿ, ಉತ್ತರ ಪಿನಾಕಿನಿ ಸ್ವಚ್ಛವಾಗಿದ್ದಾವ? ನೀವು ನಮ್ಮ ನದಿಗಳೇ ಸ್ವಚ್ಛವಾಗಿ, ಇಲ್ಲಿ ಇರೋ ನದಿಗಳೇ. ವೃಷಭಾವತಿ ನದಿ ಇಡೀ ಬೆಂಗಳೂರಿಗೆ ಸಾಕಾಗ್ತಿತ್ತು ಮೊದಲು. ಈಗ ನಾವು ಯಾಕೆ ಕಾವೇರಿ ನದಿ ತಗೋತೀವಿ? ಇಲ್ಲಿದು ಮಾಡ್ರಪ್ಪ ಫಸ್ಟು. ವೃಷಭಾವತಿ ನದಿ ಫಸ್ಟ್ ಸ್ವಚ್ಛಗೊಳಿಸಿ, ಇಡೀ ಬೆಂಗಳೂರಿಗೆ ವೃಷಭಾವತಿ ನದಿನೇ ಕೊಡಿ, ಅವಾಗ ನೋಡಿ ಬಹುಶಃ ಕಾವೇರಿ ಸಮಸ್ಯೆ ಇಷ್ಟೊಂದು ಇರೋದೇ ಇಲ್ಲ. ಅವಾಗ ಇರೋ ನದಿಗಳನ್ನೇ ನಾವು ಸ್ವಚ್ಛವಾಗಿ ಇಟ್ಕೊಂಡಿಲ್ಲ. ಈಗ ಸುವರ್ಣಮುಖಿ ನದಿಗೋಸ್ಕರನೂ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಆ ನದಿ ಇರೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾವ್ದು ಸುವರ್ಣಮುಖಿ ಸರ್ ನದಿ ಅಂತ ಕೇಳ್ತಾರೆ. ಹೊಳೆ ಅದು, ಅಂದ್ರೆ ಒಂದು ಚಿಕ್ಕ ಹೊಳೆ, ಅದು ನದಿನೇ ಚಿಕ್ಕ ಹೊಳೆ. ಗೊತ್ತಿಲ್ಲ. ಬನ್ನೇರುಘಟ್ಟದಿಂದ ಅದು ಹೋಗುತ್ತೆ, ಫುಲ್ಲು ಹೂಳು ತುಂಬಿಕೊಂಡಿದೆ, ಬೆಳ್ಕೊಂಡಿದೆ ಅಲ್ಲಿ. ಎಷ್ಟೋ ಸಂಘ ಸಂಸ್ಥೆಗಳಿಂದ, ಇನ್ಸ್ಟಿಟ್ಯೂಷನ್ಸಿಂದ ಅದರಲ್ಲಿ ಇದು ಕೊಳಚೆ ನೀರು ಹೋಗುತ್ತೆ, ಟಾಯ್ಲೆಟ್ ನೀರು ಹೋಗುತ್ತೆ, ಹೂಳು ಬೆಳ್ಕೊಂಡಿದೆ ಅಲ್ಲಿ. ನಮ್ಮ ಕೆರೆಗಳು, ಎಷ್ಟು ಕೆರೆಗಳು ಉಳ್ಕೊಂಡಿದ್ದಾವೆ ಈಗ. ಆ ಉಳ್ಕೊಂಡಿದ್ದು ಅಂತಂದ್ರೆ ಕೆರೆಗಳು ಇಲ್ಲ ಅಲ್ಲಿ, ಕೆರೆನೇ ಇಲ್ಲ ಅಲ್ಲಿ, ಖಾಲಿ ಜಾಗ ಇದೆ ಅಲ್ಲಿ. ಅಟ್ಲೀಸ್ಟ್ ಖಾಲಿ ಜಾಗ ಆದರೂ ಇದೆ. ಬೇರೆ ಎಲ್ಲ ಕಡೆ ನಾವು ಮನೆಗಳು, ಕಚೇರಿಗಳು ಕಟ್ಟಾಯಿತು. ಕೆಲವು ಕೆರೆಗಳು ಉಳ್ಕೊಂಡಿದ್ದಾವೆ, ಅಟ್ಲೀಸ್ಟ್ ಬರೀ ಕೆಲವು ಚೆನ್ನಾಗಿ ಉಳ್ಕೊಂಡಿದ್ದಾವೆ. ಕೆಲವುದು ಕೆರೆ ಅಂತ ಸುಮ್ಮನೆ ಅದೊಂದು ಶಾಸ್ತ್ರಕ್ಕೆ ಅದೊಂದು ಹಳ್ಳ ಇದೆ ಅಂತ ಅಷ್ಟೇ. ಕಗ್ಲಿಪುರ ಕೆರೆನೇ ನೋಡಿ, ದೊಡ್ಡ ಕೆರೆ ಅದು. ಕಗ್ಲಿಪುರ ಕೆರೆ ಎಲ್ಲ ಅಕ್ಕಪಕ್ಕ ನೀವು ಬಿಲ್ಡಿಂಗ್ಸ್ಗಳಲ್ಲಿ ನೋಡಿದ್ರೆ ಕಗ್ಲಿಪುರ ಎದುರುಗಡೆ ಅಂತ ಹಾಕಿದ್ದಾರೆ. ನೋಡಿದ್ರೆ ಕೆರೆನೇ ಇಲ್ಲ ಅಲ್ಲಿ. ಯಾರು ಜವಾಬ್ದಾರಿ ಇದಕ್ಕೆ? ಯಾರು ತಪ್ಪಿದು? ಈ ಥರ ಕಗ್ಲಿಪುರ ಏರಿಯಾದಲ್ಲೇ ಸುಮಾರು 20 ಕೆರೆಗಳಿದ್ದಾವೆ. ಅದರದ್ದು ಜೀರ್ಣೋದ್ಧಾರ ಪುನಶ್ಚೇತನ ಆಗಬೇಕಾಗಿದೆ. ಅದನ್ನು ಮಾಡಿ. ಅವಾಗ ಏನಾಗುತ್ತೆ, ನಮಗೆ ನೀರಿನ ಸಮಸ್ಯೆನೇ ಉಳ್ಕೊಳ್ಳಲ್ಲ. ಆ ಹಳ್ಳಿಗಳು ಆ ಕೆರೆ ನೀರು ತಗೊಳ್ತಾರೆ, ಬಳಸ್ಕೋತಾರೆ. ಎಲ್ಲ ಒಂದೇ ನದಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಏನಿಲ್ಲ ನಿಮಗೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಏನು, ನಾವು ಮಾಡಿರೋದೇನು? ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ. ಇದು ಒಂದು ಹೋರಾಟ ಒಂದು ಕಡೆ ಆಗಲಿ, ಅದರ ಜೊತೆಗೆ ಈ ಹೋರಾಟನೂ ಮಾಡಿ. ಮುಂದಿನ ಪೀಳಿಗೆನವ್ರು ನಮ್ಮನ್ನು ನೋಡಿ ಏನ್ರಯ್ಯ ನೀವು ಈ ಥರ ಅನ್ನಬಾರ್ದಲ್ಲ. ಕರೆಕ್ಟ್. ಸೊ ನೀವು ಹೇಳ್ತಿರೋದು ಕರೆಕ್ಟ್. ಬಟ್ ನಾವು ಹೇಗೆ ನೀವು ಹೇಳಿದ್ರಿ ಬೇರೆ ಸೋರ್ಸ್ಗಳನ್ನ ಹುಡ್ಕೋಬೇಕು ಅಂತ, ಆ ರೀತಿ ಅವರು ನಮ್ಮ ಮೇಲೆ ಡಿಪೆಂಡ್ ಆಗದೆ ಅವರು ಬೇರೆ ಸೋರ್ಸ್ಗಳನ್ನ ಹೌದು ಮಾಡಬೇಕು. ಯಾರು ಬೇಡ ಅಂತಂದ್ರು?
ಆಮೇಲೆ ಇಲ್ಲಿ ನಾವು ಅವರು ಅನ್ನೋದೇ ನನಗಿಷ್ಟ ಇಲ್ಲ. ನಾವು ನಾನು ಹೇಳದ್ನಲ್ಲ, ನಾವು ಒಂದೇ ಕುಟುಂಬ. ತಮಿಳ್ನವ್ರೇನು ಬೇರೆಯವರ? ಅವರು ನಮ್ಮವರೇ, ಭಾಷೆ ಬೇರೆ ಅಷ್ಟೇ. ಅವರು ನಮ್ಮ ದೇಶದ್ದೇ ಜನ ಅಲ್ಲ, ಈ ಭೂಮಿ ಮೇಲೆ ಇರ್ತಕ್ಕಂಥ ಜನ ಅಲ್ಲ. ಅದನ್ನು ನಾವು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಯಾವ ಸಮಸ್ಯೆ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಸ್ನೇಹಿತ ಈ ಥರ ಇದ್ದಾಗ ನನಗೇನು ಅದು ನನ್ನ ಅವ್ರ ಬಗ್ಗೆ ನನಗೆ ಕೆಟ್ಟ ಭಾವನೆನೇ ಬರಲ್ಲ. ನಾವಾಗೇನು ಮಾಡ್ತೀವಿ, ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಅದನ್ನ ಬಗೆಹರಿಸ್ತೀವಿ ಅದನ್ನು. ಓಕೆ ಫೈನ್. ಅದು ಎಲ್ಲರಲ್ಲೂ ಬರಬೇಕು ಸರ್, ಅವರಲ್ಲಿ ಅದೇ ಹೇಳ್ತಾ ಇದ್ದೀನಿ, ಅವರಲ್ಲೂ ಬರಬೇಕು. ಅಂದರೆ ತಮಿಳ್ನಾಡದವ್ರಿಗೂ ಬರಬೇಕು, ನಮ್ಮ ಕರ್ನಾಟಕದವ್ರಿಗೂ ಬರಬೇಕು. ಓಕೆ ಫೈನ್ ಸರ್, ನಿಮ್ಮ ಸಿನಿಮಾ ಜರ್ನಿ ಆಯಿತು. ಈಗ ನಿಮ್ಮ ಮಗನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ಒಂದಷ್ಟು ಮಾಹಿತಿಗಳು. ಸೊ ಯಾವಾಗ, ಏನು ಕತೆ? 3 ತಿಂಗಳಲ್ಲಿ ಶುರು ಆಗುತ್ತಮ್ಮ. ಸುಮಾರು ಜನ ಬಂದಿದ್ದಾರೆ, ಕಥೆ ಹೇಳಿದ್ದಾರೆ. ಅದರಲ್ಲಿ 3 ಕಥೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು. ಈಗ 3 ತಿಂಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಜ್ಯೇಷ್ಠವರ್ಧನ್ ಅವರು ಅವರಾಗೆ ಒಪ್ಕೊಂಡಿರುವಂಥದ್ದ ಅಥವಾ ನೀವು ಪುಷ್ ಮಾಡಿರುವಂಥದ್ದು? ಇಲ್ಲ, ಅವರು ಒಪ್ಕೊಂಡಿದ್ದು. ಅವ್ರಿಗೆ ಇಷ್ಟ ಆದರೆ ಮಾತ್ರ. ಅವರ ಆಸಕ್ತಿನೇ ಆಗಿದೆ. ಹೌದು. ಏನು ಸಿನಿಮಾದಲ್ಲಿ ಬರೋದಾ? ಆ ಸಿನಿಮಾ ಮಾಡಬೇಕು, ಸಿನಿಮಾ ಕನಸು. ಈಗ ಫಾರ್ ಎಕ್ಸಾಂಪಲ್ ನಾವೇನು ವೃತ್ತಿ ಮುಂದುವರ್ಸ್ಕೊಂಡು ಬಂದಿರ್ತೀವಿ, ಅದು ಮಕ್ಳಿಗೂ ಕೂಡ ತರಬೇಕು ಅನ್ನುವಂಥ ತಂದೆ ತಾಯಿಗೆ ಆಸೆ ಇರುತ್ತೆ. ಸೊ ಲೈಕ್ ಆ ಥರ. ಅವರು ಈಗ ನನ್ನ ಜ್ಯೇಷ್ಠವರ್ಧನ ಪ್ರಮೇಯ, ಅವರು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ನಲ್ಲಿ. ಅಂದರೆ ಅವರು ಆರ್ಟ್ಸ್ ತೊಗೊಂಡಿದ್ರು. ನನ್ನ ಮಗಳು ಕೂಡ ಮೀಡಿಯಾ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ, ಸೆಕೆಂಡ್ ಇಯರಲ್ಲಿ ಇದ್ದಾರೆ. ಅವರು ಕೂಡ ಆರ್ಟ್ಸ್ ತೊಗೊಂಡಿದ್ದಾರೆ. ಅದು ಮಾತ್ರ ಇಟ್ ವಾಸ್ ಮೈ ಪುಷ್. ಆರ್ಟ್ಸ್ ತಗೊಳ್ಳಿ ಅಂತ. ಬಿಕಾಸ್ ದೇ ವರ್ ಬ್ರಿಲಿಯಂಟ್ ಇನ್ ದೇರ್ ಅಕಾಡೆಮಿಕ್ಸ್. 90s ಮೇಲೇ ಅವ್ರಿಗೆ ಬರ್ತಾ ಇತ್ತು. ತುಂಬ ಜನ ನಮಗೆ ಉಪದೇಶ ಮಾಡಿದ್ರು, ಸೈನ್ಸ್ ತಗೊಳ್ಳಿ, ಕಾಮರ್ಸ್ ತಗೊಳ್ಳಿ, ಅದಿದೆ ಇದಿದೆ. ಐ ಸೆಡ್ ನೋ, ವಿ ಆರ್ ಆಲ್ ಇಂಟು ಆರ್ಟ್ಸ್. ನಮ್ಮ ಇಡೀ ಕುಟುಂಬನೇ ಕಲೆಯಲ್ಲೇ ಇದೆ. ಅವ್ರಿಗೂ ಅದೇ ಆಸಕ್ತಿ ಇದೆ. ನನ್ನ ಮಕ್ಕಳು ಇಬ್ಬರು ಕೂಡ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾಗಳನ್ನು ನೋಡಿಕೊಂಡು, ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡಿಕೊಂಡೇ ಬೆಳೆದಿದ್ದಾರೆ. ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಬರೀತಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಅವ್ರಿಗೆ ಆಸಕ್ತಿ ಎದರಲ್ಲಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ನೀವು ಆರ್ಟ್ಸ್ ತಗೊಳ್ಳಿ ಅಂತಲೇ ಹೇಳಿದ್ದು. ನಮಗೆ ಸೈನ್ಸ್ ನಮಗೆ ಸಂಬಂಧ ಇಲ್ಲ, ಕಾಮರ್ಸ್ ನಮಗೆ ಸಂಬಂಧ ಇಲ್ಲ. ಯಾವ ಖುಷಿಗಲ್ಲಿಗೆ ಹೋಗಿ ಒದ್ದಾಡೋದು ಆಮೇಲೆ. ಹಾಗಾಗಿ ಇದನ್ನೇ ತಗೊಳ್ಳಿ. ಆಮೇಲೆ ಮೊದಲು ನಮ್ಮ ಕಾಲದಲ್ಲಿ ಎರಡೇ ಹೇಳ್ತಾ ಇದ್ದು, ಡಾಕ್ಟರು, ಇಂಜಿನಿಯರ್, ಎರಡೇ ಪ್ರೊಫೆಷನ್. ಬೇರೆದು ಇತ್ತು, ಬಟ್ ಹೇಳ್ತಾ ಇದ್ದದ್ದು ಎರಡೇನೆ. ಇವಾಗ ಆ ಥರದ್ದು ಪರಿಸ್ಥಿತಿನೇ ಇಲ್ಲ. ಎಷ್ಟೋ ಇದಾವೆ. ಆರ್ಟ್ಸ್ ತಗೊಂಡು ಎಷ್ಟೋ ಏನೋ ಮಾಡ್ಬೋದು. IAS ಕೂಡ ಆರ್ಟ್ಸ್ ತಗೊಂಡೇ ಮಾಡ್ಬೋದು. ಸೂಪರ್. ಇನ್ನು ನಿಮ್ಮ ತಂಗಿಯವರು ಸರ್ ಸಿನಿಮಾ ಸೀರಿಯಲಲ್ಲಿ ಆಗ ಕಾಣಿಸ್ಕೊಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅರುಂಧತಿ ಜತ್ಕರ್ ಅವರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ? ಅವರು ಡ್ಯಾಲಸ್ ಇದ್ದಾರೆ, US ಅಲ್ಲಿ, ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ. ಅಂದರೆ ಸಿನಿಮಾ ಸೀರಿಯಲ್ಸ್, ಈ ಒಂದು ಸಿನಿಮಾ ಮರಳಿ ಮನೆಗೆ ಅಂತ ಮಾಡಿದ್ರು ಅವರು. ಅಂದರೆ ಕೆಲವು ವರ್ಷಗಳ ಹಿಂದೆ ಆ ನಿರ್ದೇಶಕರು ನನಗೆ ಅವರೇ ಬೇಕು, ಅವ್ರನ್ನ ತಲೆಯಲ್ಲಿ ಇಟ್ಕೊಂಡೆ ನಾನು ಕಥೆ ಬರೆದಿದ್ದೀನಿ, ಅವರೇ ಬೇಕು ಅಂತ ಹಠ ಹಿಡಿದು ಅವ್ರನ್ನ ಅಲ್ಲಿಂದ ಕರೆಸಿ ಚಿತ್ರೀಕರಣ ಮುಗಿಸಿ ವಾಪಸ್ ಕಳಿಸಿದ್ದಾರೆ. ಸೊ ಆ ಥರ ಇತ್ತು ಅಂತಂದರೆ ಮಾಡ್ತಾರೆ. ಸೂಪರ್ ಸರ್. ಇನ್ನೊಂದು ಹೊಸ ವಿಚಾರ, ಎಲ್ಲರೂ ಕೂಡ ಕಾಯ್ತಾ ಇರುವಂಥ ವಿಚಾರ, ಕಾದಂಬರಿ. ಸೊ ಬರಿತಾ ಇದ್ದೀರಾ. ಸೊ ಯಾವ ವಿಚಾರದ ಬಗ್ಗೆ, ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಆ ಕಾದಂಬರಿಯಲ್ಲಿ? ಇಟ್ಸ್ ಅ ಫಿಕ್ಷನಲ್, ಇಟ್ಸ್ ಒಂದು ಸೈಕಾಲಜಿಕಲ್ ಡ್ರಾಮಾ. 2 ಪುಸ್ತಕಗಳು ನಂದು ಇತ್ತೀಚೆಗೆ ಬಿಡುಗಡೆ ಆದವು. ಒಂದು ಸಾಲುಗಳ ನಡುವೆ ಅಂತ, ಇನ್ನೊಂದು ಅದರದೇ ಇಂಗ್ಲೀಷ್ ಆವೃತ್ತಿ, ಬಿಟ್ವೀನ್ ದ ಲೈನ್ಸ್ ಅಂತ. ಸೊ ಅದು ನನ್ನ 40 ಲೇಖನಗಳ ಸಂಪುಟ ಆಗಿತ್ತು. ಅದರಲ್ಲಿ 26 ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ವು. ಮಿಕ್ಕಿದ 14 ಹೊಸ ಲೇಖನಗಳಿದ್ವು ನಂದು. ಅದೆಲ್ಲ ಸೇರಿ ನಮ್ಮ ಆ 2 ಪುಸ್ತಕಗಳು ಆದವು. ಅದಾದ ಮೇಲೆ ಈಗ 2 ಕಿರು ಕಥೆಗಳನ್ನು ಬರೆದೆ, ಅದನ್ನು ಒಂದಿಷ್ಟು ಬರೆದಿಟ್ಟಿದ್ದೀನಿ. ಅದರಲ್ಲಿ 2 ಕಿರು ಕಥೆಗಳು
ತುಂಬ ಪ್ರಸಿದ್ಧ ಮಾಸಪತ್ರಿಕೆಗಳು ಇಲ್ಲ ವಾರಪತ್ರಿಕೆಗಳಲ್ಲಿ ಅವು ಪ್ರಕಟಗೊಂಡಿವೆ. ಓಕೆ. ಸೊ ಈಗ ಕಾದಂಬರಿ ಸುಮಾರು 4 ವರ್ಷದಿಂದ ಬರಿತಾನೆ ಇದ್ದೀನಿ ನಾನು. ಅಂದರೆ ಬಿಕಾಸ್ ಆಫ್ ಮೈ ಶೂಟಿಂಗ್ಸ್ ಅದು ಇದು ಎಲ್ಲ ಇದ್ದಾಗ ನನಗೆ ಅಷ್ಟು ಸಮಯ ಸಿಗಲ್ಲ. ಮಧ್ಯ ಟೈಮ್ಸ್ ಯಾವಾಗ ಸಿಗ್ತಾ ಇತ್ತು ಅವಾಗ ನಾನು ಅದನ್ನು ಬರಿತಾ ಇದ್ದೆ. ಬಟ್ ಅದರದ್ದು ಸುಮಾರು ವರ್ಜನ್ಸು ಬರೆದು ಈಗ ಒಂದು ಹಂತಕ್ಕೆ ಬಂದಿದೆ. ಎಲ್ಲ ಅಂದ್ಕೊಂಡು ಹಾಗಾದರೆ ಒಂದು 2-3 ತಿಂಗಳಲ್ಲಿ ಅದು ಪ್ರಕಟಗೊಳ್ಳುತ್ತೆ. ಸೂಪರ್. ಸರಿನಾ, ಭಾರತೀಯ ಅಮ್ಮನವರ ಹುಟ್ಟುಹಬ್ಬ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇದೆ. ಸೊ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ ಸೆಲೆಬ್ರೇಷನ್? ಈ ಸಲ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಪ್ರತಿ ವರ್ಷ ಇಲ್ಲೇ ನಮ್ಮ ಮನೆಯಲ್ಲೇ ಮಾಡ್ತೀವಿ, ಎಲ್ಲ ಅಭಿಮಾನಿಗಳು ಬರ್ತಾರೆ. ಈ ಸಲ ಸ್ಮಾರಕದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮೈಸೂರು ಅಪ್ಪ ಅವ್ರ ಸ್ಮಾರಕದಲ್ಲಿ ಅಲ್ಲಿ ಮಾಡ್ತೀವಿ. ಎಲ್ಲ ಅಭಿಮಾನಿಗಳು ಅಲ್ಲೇ ಬರ್ತಾರೆ. ಓಕೆ, ಸೂಪರ್ ಸರ್. ಸರ್, ಇದು ಇಬ್ಬರ ಕೂಗಲ್ಲ, ಸಾಕಷ್ಟು ಜನ ಅಭಿಮಾನಿಗಳು, ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಅಭಿಮಾನಿಗಳ ಕನ್ನಡಿಗರ ಕೂಗು. ಆ್ಯಂಡ್ ಅವರು ಆರೋಪ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ. ಅವ್ರ ಕುಟುಂಬ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಜೊತೆಗೆ ನಿಲ್ತಾ ಇಲ್ಲ. ಯಾಕೆ ಸೈಲೆಂಟ್ ಆಗೋದ್ರಿ? ಫಸ್ಟಿಗೆ ಮಾತನಾಡಿದ್ರಿ, ಹೋರಾಡಿದ್ರಿ, ನಿಮಗೆ ಇವಾಗ ಬೇಜಾರಾಗಿ ಅಥವಾ ಜಿಗುಪ್ಸೆ ಬಂದ್ಬಿಟ್ಟು ಪಕ್ಕಕ್ಕಿಟ್ರ ಸ್ಮಾರಕದ ವಿಚಾರ? ಬಿಕಾಸ್ ಹೋರಾಟ ಅನ್ನುವಂಥದ್ದು ನಾವು ಆರಂಭದಲ್ಲಿ ಹೇಗೆ ಮಾಡಿದ್ವಿ ಅದು ನಮಗೆ ಕೊನೆಯವರೆಗೂ ಕೂಡ, ಹೋರಾಟಕ್ಕೆ ನಮಗೆ ಸಿಗಬೇಕಾದಂತಹ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡಲೇಬೇಕು ಅಂತ ಅಭಿಮಾನಿಗಳು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಟ್ ಕುಟುಂಬದವರು ಯಾಕೋ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಅವರ ಆರೋಪ ಸ್ಮಾರಕದ ವಿಚಾರವಾಗಿ. ಇದರ ಬಗ್ಗೆ ತುಂಬ ಸಲ ನಾನು ಮಾತಾಡಿದ್ದೀನಿ, ಹೇಳಿಕೆಗಳನ್ನು ಕೊಟ್ಟಿದ್ದೀನಿ. ಇತ್ತೀಚೆಗೆ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಒಂದು ಸಂದೇಶವನ್ನು ಹಂಚ್ಕೊಂಡಿದ್ದೀನಿ. ಇನ್ನು ಮುಂದೆ ಇದರ ಬಗ್ಗೆ ಈ ವಿಷಯವಾಗಿ ನಾನು ಏನು ಮಾತಾಡಲ್ಲ ಅಂತ. ಅಂದರೆ ಈ ಮಾತಿಗೆ ಸಾಕಷ್ಟು ಅರ್ಥಗಳಿದ್ರೆ ಮೌನಕ್ಕೆ ಅದಕ್ಕಿಂತ ಹೆಚ್ಚು ಅರ್ಥ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸ್ತೀನಿ. ಅಪ್ಪ ಅವರೇ ನಮ್ಗೆ ಕಲಿಸ್ಕೊಟ್ಟಿದ್ದು, ಅಪ್ಪ ಅವರೇ ಕಲಿಸ್ಕೊಟ್ಟಿದ್ದು. ಅಭಿಮಾನಿಗಳಿಗೂ ಇದೇ ಉತ್ತರ ಕೊಡೋಕ್ಕೆ ಇಚ್ಛಿಸ್ತೀರ ಸರ್? ಸುಮಾರು 16 ವರ್ಷ ಉತ್ತರ ಕೊಟ್ಟಾಯಿತು, ಅದರ ಬಗ್ಗೆ ಹೇಳಾಯಿತು, ಮಾತಾಡಾಯಿತು. ಇನ್ನು ಮುಂದೆ ಇಲ್ಲ. ಫೈನ್. ಯಾರಿಗದು ಅರ್ಥ ಆಗಿದೆಯೋ, ಗೊತ್ತಾಗಿದೆಯೋ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಯಾರಿಗೆ ಅರ್ಥ ಆಗಿಲ್ವೋ, ಅವ್ರು ನಿಜವಾದ ಅಭಿಮಾನಿ ಆಗಿದ್ರೆ ಅವ್ರು ತಿಳ್ಕೊತಾರೆ. ಯಾರಿಗೆ ಅರ್ಥ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾರೋ ಅವ್ರು ನಮ್ಮ ಅಭಿಮಾನಿನೇ ಆಗಿರಲಿಲ್ಲ. ಇಷ್ಟೇ. ಸೂಪರ್ ಸರ್. ಇನ್ನು ಸಂದರ್ಶನದ ಕೊನೆಯ ಘಟ್ಟ, ರ್ಯಾಪಿಡ್ ಫೈರ್. ಸರ್, ಓಕೆ, 1 word ಆನ್ಸರ್. That's the most difficult part. Yes. Cinema or serial? Both. Acting or director? Both. One select ಮಾಡಬೇಕು. You said one word ಅಲ್ವಾ? One word. That was the criteria ತಾನೆ. One word ಅಲ್ಲಿ ಉತ್ತರ. One word answer next ಬರುತ್ತೆ after 5th. ಓಕೆನಾ? ಇದು one select ಮಾಡಬೇಕು. Cinema or serial? 5 questions ಆದ್ಮೇಲೆ one word. It's very difficult. It's very difficult. ಎರಡು ಬೇರೆ ಬೇರೆ ಮಾಧ್ಯಮ, ಆಮೇಲೆ ಇಟ್ಸ್ ವೆರಿ ಡಿಫಿಕಲ್ಟ್. ಸಿನಿಮಾಯಿಂದ ಸೀರಿಯಲ್, ಸೀರಿಯಲಿಂದ ಸಿನಿಮಾ. ಸೊ ಓಕೆ, ಎರಡೂ ಬೇಕು. ಎರಡೂ ಬೇಕು. ನನಗೆ ಎರಡೂ ತುಂಬ ಕೊಟ್ಟಿದೆ. ಓಕೆ. ಆ್ಯಕ್ಟಿಂಗ್ ಓರ್ ಡೈರೆಕ್ಟರ್, ಇದರಲ್ಲೂ ಕಷ್ಟ ಆಗುತ್ತೆ ಸರ್ ಚೂಸ್ ಮಾಡೋಕ್ಕೆ? ಖಂಡಿತ. ಆ್ಯಕ್ಟಿಂಗಿಂದ ನಿಮಗೆ ನಾನು ಪರಿಚಯ ಆದೆ, ಡೈರೆಕ್ಷನಿಂದ ಐ ಗಾಟ್ ದಿ ನ್ಯಾಷನಲ್ ಅವಾರ್ಡ್. ಸೊ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟು ಮಿ. ಸೂಪರ್. ಓಕೆ. ಮೋದಿ ಆರ್ DK? Oops. Both. ರಂಜಿ ಟ್ರೋಫಿ ಆಡಿದ್ರೇನೆ ಟೆಸ್ಟ್ ಮ್ಯಾಚಿಗೆ ಅವಕಾಶ ಸಿಗೋದು ಅಲ್ವಾ? ಬೋತ್ ಆರ್ ಇಂಪಾರ್ಟೆಂಟ್. ಓಕೆ. ನಮ್ಮ ಸ್ಟೇಟ್ ಗವರ್ಮೆಂಟು ಚೆನ್ನಾಗಿರಬೇಕು ಅಂತಂದ್ರೆ DK ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ದೇಶ ಚೆನ್ನಾಗಿರಬೇಕು ಅಂತಂದ್ರೆ ಮೋದಿಜಿ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಇಬ್ಬರೂ ತುಂಬ ಮುಖ್ಯನೇ. ಓಕೆ, ಪರವಾಗಿಲ್ಲ. ಟಫೆಸ್ಟ್ ಕ್ವಶನ್ ಅನ್ನ ಕೇಳಿದ್ದೀನಿ ನಾನು ಈ ಸಂದರ್ಶನದಲ್ಲಿ. 4 ಕ್ವಶನ್ಗೂ ಕೂಡ ಆನ್ಸರ್ ಬಂದಿಲ್ಲ ಅಲ್ಲ, ಬೋತೆ ಬಂದಿದೆ. ಓಕೆ, ಫೈನ್. ಅಂಬರೀಷ್ ಸರ್ ಬಗ್ಗೆ, ಅಂಬರೀಷ್ ಸರ್ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗೋದು 1 word ಆನ್ಸರ್ ಏನು? ಅಂಕಲ್. ಓಕೆ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಅಂಕಲ್ ಅಂತಂದ್ರೆ ನಾನು ತುಂಬಾ ಆತ್ಮೀಯತೆಯಿಂದ ಅವ್ರನ್ನ ಕರಿತಾ ಇದ್ದೆ, ಅಂಬರೀಷ್ ಅಂಕಲ್ ಅಂತ. He was really my uncle. He was really my uncle. So, 1 word ಅಲ್ಲಿ ಕೇಳಿದಿರಿ, ಅದಕ್ಕೆ 1 word ಅಲ್ಲಿ. ಓಕೆ, ಡನ್. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು, ಯಾಕೆ?
ದಿಸ್ ಈಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್. ನನ್ನ ಸಿನಿಮಾ ಅಂತಂದರೆ ಓಕೆ, ಬಟ್ ಟೋಟಲ್ ಫೇವ್ರೆಟ್ ಸಿನಿಮಾ ಅಂತಂದರೆ ಇಟ್ ವಿಲ್ ಬಿ ಅ ವೆರಿ ಡಿಫಿಕಲ್ಟ್ ಥಿಂಗ್ ಫಾರ್ ಮಿ ಟು ಆನ್ಸರ್, ಬಿಕಾಸ್ ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ. ಇಟ್ಸ್ ವೆರಿ ಡಿಫಿಕಲ್ಟ್. ವಿಷ್ಣು ಸರ್ದಲ್ಲಿ ಫೇವ್ರೆಟ್ ಅಂದರೆ ಸಿನಿಮಾ ಬಂಧನ. ಯಾಕೆ? ಸುಮ್ಮನೆ ನೀವು ಕೇಳಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಒಂದು ಹೆಂಗೆ ಹೇಳೋದು? ಓಕೆ, ಒಂದು ಹೆಂಗೆ ಡನ್. ನಿಮ್ಮ ವೈಫ್ಗೆ ನಿಮ್ಮ ಈ ಗುಣ ಇಷ್ಟ ಆಗಲ್ಲ ಅಂತ ಅಂದರೆ ಅದು ಯಾವುದು, ಯಾಕೆ? ಅದನ್ನು ನೀವು ಅವ್ರನ್ನ ಕೇಳಬೇಕು. ನಿಮ್ಗೆ ನನ್ನ ಕೆಟ್ಟ ಗುಣಗಳ ಬಗ್ಗೆ ನಾನು ಯಾಕೆ ಹೇಳಿ? ಕೆಟ್ಟ ಗುಣ ಅಲ್ಲ ಸರ್, ಇಷ್ಟ ಆಗಲ್ಲ ಅಂತಂದ್ರೆ ಅದು ಕೆಟ್ಟ ಗುಣನೂ ಆಗಿರ್ಬೋದು, ಒಳ್ಳೆ ಗುಣನೂ ಇಷ್ಟ ಆಗದೆ ಇರೋದು ಇರುತ್ತಲ್ಲ. ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ ಅದನ್ನ, ನನಗೇನು ಗೊತ್ತು? ಕರ್ಸೋಣ ಕೀರ್ತಿ. ನಾನು ಯಾವಾಗಲೂ ನಾನೇನು ಅನ್ಕೊಳ್ಳೋದು, ನನ್ನಂಥ ಒಳ್ಳೆಯ ವ್ಯಕ್ತಿ ಯಾರೂ ಇಲ್ಲ. ನನಗೆ ಗೊತ್ತಿಲ್ಲ, ಅವ್ರನ್ನ ಕೇಳಿ. ತುಂಬಾ ಇಷ್ಟ ಆಗೋ ಗುಣ ಅವ್ರನ್ನೇ ಕೇಳಿ ಅಂತ ಹೇಳ್ತೀರಾ? ಖಂಡಿತ, ಯಾಕಂದ್ರೆ ಇಟ್ಸ್ ಅ ಕ್ವೆಶ್ಚನ್ ಟು ಹರ್, ನಾಟ್ ಟು ಮೀ. ಓಕೆ, ಡನ್. ನಿಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದು ನಿಮಗೆ ಮನಪೂರ್ವಕವಾಗಿ ಇಷ್ಟ ಇದೆ ಅಥವಾ ಇಲ್ಲ? ನನಗೆ ತುಂಬ ಇಷ್ಟ. ಓಕೆ. ಸಂಘರ್ಷಗಳು, ಹೋರಾಟಗಳು, ಇದು ಅಥವಾ ಸವಾಲುಗಳು ನಾನು ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದೇ ಇರ್ತವೆ. ಎಷ್ಟೋ ಜನ ಸಿನಿಮಾ ಕ್ಷೇತ್ರದಲ್ಲಿ ಇದ್ದವರು ಅವ್ರ ಮಕ್ಕಳು ಈ ಕ್ಷೇತ್ರಕ್ಕೆ ಬರಬಾರ್ದು ಅಂತಲೇ ಅಂದ್ಕೊಳ್ತಾರೆ, ತುಂಬ ಜನ ಅಂದ್ಕೊಳ್ತಾರೆ. ಅಂದರೆ ನಾನು ಅವರ ಆಸಕ್ತಿ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ನಾನಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬನೇ ಗಮನಿಸ್ತಾ ಇದೆ, ಭಾರತಿ ಅಮ್ಮನೂ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಆಸಕ್ತಿ ಎಲ್ಲಿದೆ ಅಲ್ಲಿ ಅವರು ಪ್ರಯತ್ನ ಪಡಬೇಕು. ನಮ್ಮ ಬೆಂಬಲ ಅದು ಇದ್ದೇ ಇರುತ್ತೆ. ಓಕೆ. ಸಿನಿಮಾವನ್ನೇ ಉಸಿರಾಗಿಸ್ಕೊಂಡಿರುವಂತಹ ಅನಿರುದ್ಧ್ ಸರ್ಗೆ ಸಿನಿಮಾದ ಸಹವಾಸನೇ ಬೇಡಪ್ಪ ಅಂತ ಅನಿಸಿರೋದು ಇದೆಯಾ, ಯಾಕೆ? ತುಂಬ ಸಲ ಅನಿಸಿದೆ. ನಾನು ಹೇಳಿದ್ದೇನಲ್ಲ, ಆಗಲೇ ಹೇಳಿದ್ನಲ್ಲ, ತುಂಬ ಸಂಘರ್ಷಗಳು ಇದ್ದಾಗ, ಹೋರಾಟಗಳು ಇದ್ದಾಗ ಸಾಕಪ್ಪ ಅಂತ ಸುಮಾರು ಸತಿ ಅನಿಸಿದೆ. ಈ ಕ್ಷೇತ್ರಕ್ಕೆ ನಾನು ಯಾಕೆ ಬಂದೆ ಅಂತಲೂ ಅನಿಸಿದೆ. ಆ ಒಂದು ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಮತ್ತೆ ವಾಪಸ್ ಕಮ್ ಬ್ಯಾಕ್ ಆಗಬೇಕಲ್ಲ? ಐ ಡೂ ಸಮಥಿಂಗ್ ಎಲ್ಸ್ ಇಮಿಡಿಯೇಟ್ಲಿ. ಐ ಡೋಂಟ್ ಲಿಂಗರ್ ಇನ್ ದಟ್ ಥಾಟ್. ಅದು ಬರಲ್ಲ ಅಂತಲ್ಲ, ಅದು ಬರೋದು ಸಹಜನೇ. ಅದು ಕೂಡ ನನ್ನ ಕ್ಷೇತ್ರ ಅಷ್ಟೇ ಅಲ್ಲ, ನನಗೆ ನಿಮ್ಮ ಕ್ಷೇತ್ರ ಗೊತ್ತಿಲ್ಲ ನನಗೆ, ಅಥವಾ ಇವ್ರ ಕ್ಷೇತ್ರ ಗೊತ್ತಿಲ್ಲ. ಇವ್ರಿಗೇನು ಹೋರಾಟ ಇರಲ್ವ? ಇದ್ದೇ ಇರುತ್ತೆ. ಯಾವತ್ತಾದರೂ ಒಂದ್ಸತಿ ಅನ್ಸುತ್ತೆ ಯಾರಿಗೂ, ಸಾಕಾಯ್ತಪ್ಪ ಜೀವನ ಅನ್ಸುತ್ತೆ. ನೆಕ್ಸ್ಟ್ ಮೂಮೆಂಟ್ ಏನು ಮಾಡ್ತಾನೆ, ಆ ಜವಾಬ್ದಾರಿ ಇದೆ, ಈ ಜವಾಬ್ದಾರಿ ಇದೆ, ನನಗಿನ್ನೂ ಆ ಕನಸಿದೆ, ಇನ್ನೂ ಈ ಕನಸಿದೆ, ಎದ್ದೇಳ್ತಾನೆ ಮನುಷ್ಯ. ಇದೇ ಜೀವನ. ಸೂಪರ್, ಫ್ಯಾಂಟಾಸ್ಟಿಕ್ ಸರ್. ಇನ್ನೂ ನಿಮ್ಮ ಜೊತೆ ಮಾತನಾಡೋದಕ್ಕೆ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಎಪಿಸೋಡ್ ತುಂಬಾ ಕಮ್ಮಿ ಅಂತ ಅನ್ನಿಸ್ತು. ಬಟ್ ಆದರೂ ಕೂಡ ಸಂದರ್ಶನವನ್ನು ಮುಗಿಸ್ಲೇಬೇಕಾದಂತಹ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕಾಗಿ. ಥ್ಯಾಂಕ್ ಯು ರಜಾ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ.